ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ಸಂದೇಶ ಏನಾಗಿದೆ ಅಂತಂದ್ರೆ, ದೇವರ ಕೋಪದಿಂದ ನಾವು ತಪ್ಪಿಸಿಕೊಂಡು ಆಶೀರ್ವಾದವನ್ನು ಹೊಂದುವುದು ಹೇಗೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಯಾಕೆ ನಮ್ಮ ಮೇಲೆ ದೇವರ ಕೋಪ ಬಂದಿದೆ, ಯಾಕೆ ಕಷ್ಟಗಳು ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತು ಆ ಕೋಪದಿಂದ ತಪ್ಪಿಸಿ ಆಶೀರ್ವಾದ ನಾವು ಹೇಗೆ ಹೊಂದಿಕೊಳ್ಳೋದು ಅಂತ ನಾವು ನೋಡೋಣ. ಹಲ್ಲೆಲೂಯಾ. ಅದೇ ರೀತಿ ಮೊದಲನೇದಾಗಿ ವಾಕ್ಯವನ್ನು ನೋಡೋಣ. ಏನಂತಂದ್ರೆ, ಸೊ ದೇವರ ಕೋಪ ಹೇಗೆ ನಮ್ಮ ಮೇಲೆ ಬರುತ್ತೆ, ಅದನ್ನ ನಾವು ಹೇಗೆ ತಪ್ಪಿಸಬಹುದು, ಹೇಗೆ ಅದನ್ನು ತಪ್ಪಿಸಿ ಆಶೀರ್ವಾದ ನಾವು ಕಾಣ್ಬೋದು. ಅನೇಕ ವಾಗ್ದಾನಗಳು ದೇವರು ಮಾಡಿದ್ದಾರೆ. ನಮ್ಮನ್ನ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ಆಶೀರ್ವಾದ ನಮಗೆ ಕೊಡ್ಲಿಕ್ಕೆ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಯಾವ ರೀತಿಯಾಗಿ ನಾವು ಹೊಂದ್ಕೋಬಹುದು, ಯಾಕೆ ಅದು ನಮ್ಮ ಜೀವನ ತಡೆಪಟ್ಟು ಹೋಗ್ತಾ ಇದೆ, ಯಾವ ರೀತಿಯಾಗಿ ದೇವರ ಕೋಪ ನಮ್ಮ ಮೇಲೆ ಬರ್ತಾ ಇದೆ, ಇವತ್ತು ನಾವು ಅದನ್ನ ನೋಡಿಕೊಳ್ಳೋಣ. ರೋಮಾಪುರಕ್ಕೆ ಬರುವಂತಹ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಚನವನ್ನು ಇವತ್ತು ನೋಡಿಕೊಳ್ಳೋಣ. ಸೊ ಈ ವಾಕ್ಯ ಹೀಗೆ ಹೇಳ್ತಾ ಇದೆ, ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆತನು ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಹಲ್ಲೆಲೂಯಾ. ನೋಡಿ, ಇಲ್ಲಿ ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5:6 ಹೇಳ್ತಾ ಇದೆ, ನಿನ್ನ ಮೊಂಡುತನವನ್ನು ಮತ್ತೆ ಪಶ್ಚಾತ್ತಾಪ ಹೃದಯ ನಿನ್ನಲ್ಲಿ ಇಲ್ಲದೆ ಇರುವುದರಿಂದ. ಹೌದಲ್ವಾ? ಅನೇಕ ಕ್ರೈಸ್ತರು ಇವತ್ತು ಏನಾಗಿದ್ದಾರೆ ಅಂದ್ರೆ, ದೇವರ ವಾಕ್ಯವನ್ನ ಕೇಳ್ತಾ ಇದ್ದಾರೆ, ಸಭೆಗಳಿಗೆ ಹೋಗ್ತಾ ಇದ್ದಾರೆ, ಆರಾಧನೆಗಳನ್ನ ಮಾಡ್ತಾ ಇದ್ದಾರೆ, ಭಯಭಕ್ತಿ ಉಳ್ಳವರಾಗಿದ್ದಾರೆ. ಆದ್ರೆ ಮೊಂಡುತನ, ಯಾವ ತರ ಮೊಂಡುತನ ಅಂದ್ರೆ, ದೇವರ ವಾಕ್ಯವನ್ನು ಕೇಳೋರಾಗಿ ಮಾತ್ರನೇ ಇದ್ದಾರೆ, ಅದನ್ನ ಕೈಗೊಂಡು ನಡೆಯುವವರಾಗಿಲ್ಲ. ಹಲ್ಲೆಲೂಯಾ. ಸೊ ನಾವು ಯಾವಾಗ ದೇವರ ವಾಕ್ಯವನ್ನು ಕೈಗೊಂಡು ನಡೆಯದೆ ಹೋಗ್ತೀವೋ ನಮ್ಮಲ್ಲಿರುವಂತಹ ಮೊಂಡುತನ ಹೊರಬರುತ್ತೆ. ಹಲ್ಲೆಲೂಯಾ. ಸೊ ಇದಕ್ಕೆ ಯಾಕೆಂದ್ರೆ, ಒಂದು ಉದಾಹರಣೆಗೆ ಅಂದ್ರೆ, ಒಂದು ಜಾಗ ನಾನು ಸೇವೆಗೆ ಹೋಗಿದ್ದೆ. ಆ ಜಾಗದ ಸೇವೆಗೆ ಹೋದಾಗ ಅವ್ರ ಮನೆಗೆ ಒಂದು ಬಿಡುಗಡೆ ಬೇಕಾಗಿತ್ತು. ಅನೇಕ ಸಮಸ್ಯೆಗಳು, ಅನೇಕ ಪ್ರಾಬ್ಲಮ್ಸ್. ಸೊ ಅಲ್ಲಿ ದೇವರಾತ್ಮನು ತಿಳಿಸಿದಾಗ ನಾನು ಹೋಗಲ್ಪಟ್ಟೆ. ಯಾರೋ ಒಬ್ರು ನನ್ನ ಕರೆದ್ರು, ನಾನು ಹೋದೆ ಆ ಮನೆಗೆ. ಸೊ ಆ ಮನೆಗೆ ಹೀಗೆ ಹೋಗಿ ನಾನು ಹೋದಾಗ ಆ ಮನೇಲಿ 3 ಜನ ಇದ್ದಾರೆ. 3 ಜನಕ್ಕೂ ವಾಕ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ದೇವರ ವಾಕ್ಯ ಏನು, ಬೈಬಲ್ ಏನು, ಹೇಗೆ ಎಲ್ಲ ವಿವರಣೆ ಮಾಡ್ತಾ ಇದ್ದಾರೆ. ಸೊ ನನಗ ದೇವರ ಆತ್ಮನ ಕೇಳಿದೆ, ಹೌದಲ್ವಾ ದೇವರು, ಇವ್ರು ಇಷ್ಟು ಚೆನ್ನಾಗಿ ವಾಕ್ಯವನ್ನು ತಿಳಿದಿದ್ದಾರೆ, ಮತ್ತೆ ಇವ್ರ ಕುಟುಂಬದಲ್ಲಿ ಯಾಕೆ ಸಮಸ್ಯೆ, ಯಾಕೆ ಇವ್ರಿಗೆ ಇಷ್ಟೊಂದು ತೊಂದರೆಗಳಾಗ್ತದೆ, ಒಬ್ಬರಲ್ಲಿ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಪ್ರೀತಿ ಇಲ್ಲ, ಆದ್ರೂ ಏನೋ ಒಂದು ಸಮಸ್ಯೆ, ಬಟ್ ವಾಕ್ಯ ಗೊತ್ತಿದೆಯಲ್ಲ. ಆಗ ದೇವರು ಹೇಳುತ್ತಾನೆ, ಏನಂತ ಹೇಳಿದ್ರು ಅಂದ್ರೆ, ವಾಕ್ಯ ಗೊತ್ತಿದೆ ಅನ್ನೋ ಒಂದು ಗರ್ವ ಇವರಲ್ಲಿ ಇರೋದ್ರಿಂದ ಅವರಲ್ಲಿ ಬಿಡುಗಡೆಗಳು ಆಗ್ತಾ ಇಲ್ಲ. ಹಲ್ಲೆಲೂಯಾ. ಸೊ ಇದು ಏನಂತ ಹೇಳ್ತಾರೆ, ಆತ್ಮಿಕ ಗರ್ವ ಅಂತ ಹೇಳ್ತಾರೆ. ಆತ್ಮಿಕ ಮೊಂಡುತನ, ಆತ್ಮಿಕ ಗರ್ವ. ನನಗೆ ಎಲ್ಲಾ ತಿಳಿದಿದೆ, ನಾನು ಎಲ್ಲಾ ಮಾಡ್ತೀನಿ, ನನ್ನಿಂದ ಆಗದಿರೋದು ಯಾವುದೂ ಇಲ್ಲ, ನಾನು ಮಾಡ್ತೀನಿ ಅನ್ನೋದು ನಿನ್ನಲ್ಲಿ ಇದ್ರೆ ನಿನ್ನ ಬಿಡುಗಡೆಗಳು ಬೇಗ ಆಗೋದಿಲ್ಲ, ನಿನ್ನ ಬಿಡುಗಡೆಗಳು ತಡೆ ಆಗ್ತಾ ಇರುತ್ತೆ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರಿಗೆ ಅದು ಗೊತ್ತಿಲ್ಲ. ವಾಕ್ಯಗಳು ಎಲ್ಲ ಹೇಳ್ಬೋದು, ಆದ್ರೆ ವಾಕ್ಯ ನೀನು ಕೈಗೊಂಡು ನಡೀತಾ ಇದೀಯಾ? ಹಲ್ಲೆಲೂಯಾ. ವಾಕ್ಯ ಹೇಳೋರಾಗಿರುವಾಗ ನಾವು ಅದನ್ನ ಕೈಗೊಂಡು ನಡೆಯೋರಾಗಿದ್ದಾಗ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳು ಆಗುತ್ತೆ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂತ ನೋಡಿ, ನಿನ್ನ ಮೊಂಡುತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದೆಯಂತೆ. ಹಲ್ಲೆಲೂಯಾ. ಪಶ್ಚಾತ್ತಾಪ ಅಂದ್ರೆ ಏನು? ನಿನಗಾಗಿ ನೀನು ಪಶ್ಚಾತ್ತಾಪ ಪಡೋದು ಪಶ್ಚಾತ್ತಾಪ ಅಲ್ಲ, ನಿನ್ನ ಕುಟುಂಬಕ್ಕಾಗಿ, ನಿನಗೆ ಸಂಬಂಧಪಟ್ಟವರಿಗಾಗಿ ನೀನು ಪಶ್ಚಾತ್ತಾಪ ಪಡೋದು ಪಶ್ಚಾತ್ತಾಪ ಅಲ್ಲ, ನಿನ್ನ ಹಾಗೆ ಇನ್ನೊಬ್ಬರನ್ನು ಪ್ರೀತಿಸಬೇಕು, ಅದೇ ಪಶ್ಚಾತ್ತಾಪವಾಗಿದೆ. ಮತ್ತೊಬ್ಬರಿಗೆ ಕಷ್ಟ ಬಂದಾಗ ನೀನು ಸಹಾಯ ಮಾಡಕ್ಕೆ ನಿನ್ನ ಕರೆಗಳು ಬರಬೇಕು, ಅದಕ್ಕೆ ಕರವಾಗಿದೆ. ಒಂದು ಉದಾಹರಣೆಗೆ ಹೇಳಿದ್ರೆ, ನನ್ನ ಮನೇಲಿ ಯಾರೋ ಒಬ್ಬರಿಗೆ ಹುಷಾರಿಲ್ಲ ಅಂದಾಗ ನಾನು ಯಾವ ತರ ಪಶ್ಚಾತ್ತಾಪ ಪಡ್ತೀನೋ, ಮತ್ತೊಬ್ಬರಿಗೆ ಹುಷಾರಿಲ್ಲ ಅಂದಾಗ ನಾನು ಪಶ್ಚಾತ್ತಾಪ ಪಡಬೇಕು, ಮತ್ತೊಬ್ಬರ ಕಷ್ಟದಲ್ಲಿ ನೋಡಿದಾಗ ನಾನು ಪಶ್ಚಾತ್ತಾಪ ಪಡಬೇಕು. ಇದು ಕ್ರೈಸ್ತನ ಗುಣಲಕ್ಷಣವಾಗಿರ್ಬೇಕು. ಹಲ್ಲೆಲೂಯಾ. ಸೊ ಈ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಇಲ್ಲಿ ಮರಿಬಹುದು, ಮನುಷ್ಯರು ಗುರುತಿಸದೇ ಇರ್ಬೋದು, ಬಟ್ ದೇವರು ಹೇಳ್ತಾ ಇದ್ದಾರೆ ದೇವರ ಕೋಪವನ್ನು ಕೂಡಿಟ್ಟಿಸಿಕೊಳ್ತಾ ಇದೆಯಂತೆ. ಹಲ್ಲೆಲೂಯಾ. ನಿನ್ನಲ್ಲಿ ಮೊಂಡುತನಗಳು, ಹಠಮಾರಿತನಗಳು, ಗರ್ವಗಳು, ನನಗೆಲ್ಲ ಗೊತ್ತು ಅನ್ನೋ ಒಂದು ವಿಷಯ, ಹೌದಲ್ವಾ? ಈ ರೀತಿಯಾಗಿ ಇರುವುದರಿಂದ ದೇವರ ಕೋಪ ನಮ್ಮ ಮೇಲೆ ಬರುತ್ತೆ. ಹಲ್ಲೆಲೂಯಾ. ದೇವರ ಪ್ರೀತಿ ಬಂದ್ರೆ ಎಲ್ಲವನ್ನು ಹೊಂದ್ಕೋಬಹುದು, ಆದ್ರೆ ದೇವರ ಕೋಪ ಬಂದ್ರೆ ಎಲ್ಲವನ್ನು ಕಳ್ಕೊಂಡು ಹೋಗ್ತಾ ಇರ್ತೀವಿ. ಯಾವುದೋ ಒಂದು ರೀತಿಯಲ್ಲಿ ನಷ್ಟಗಳು ಉಂಟಾಗ್ತಾ ಇರುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಕೊರತೆಗಳು ಬರ್ತಾ ಇರುತ್ತೆ ಅಲ್ವಾ? ಹೌದಲ್ವಾ? ನೋಡಿ, ಅನೇಕ ಜಾಗ ನಾವು ಕೇಳ್ತೀವಿ, ಅನೇಕರು ಹೇಳೋ ಪ್ರಶ್ನೆ ಏನಂತ ಇರುತ್ತೆ ಅಂದ್ರೆ, ಅಯ್ಯೋ ಇವರು ಸಭೆಗೆ ಹೋಗ್ತಾರೆ, ದೇವರನ್ನ ಆರಾಧನೆ ಮಾಡ್ತಾರೆ, ವಾಕ್ಯನ ಓದ್ತಾ ಇದ್ದಾರೆ, ವಾಕ್ಯದಲ್ಲಿ ಜೀವ ಇದೆ ಅಂದ್ರೆ ಆ ವಾಕ್ಯ ನಿನ್ನಲ್ಲಿ ನಡಿಬೇಕು ಅಂತಂದ್ರೆ ನೀನು ಆ ವಾಕ್ಯವನ್ನು ಕೈಗೊಂಡು ನಡಿಬೇಕು. ಹಲ್ಲೆಲೂಯಾ. ನಿನ್ನಲ್ಲಿ ಪಶ್ಚಾತ್ತಾಪ ಹೃದಯ ಇಲ್ಲದೆ ಮೊಂಡುತನವಾಗಿ ನೀನು ಇರೋದಾದ್ರೆ ದೇವರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರ ನಡತೆಗೆ ತಕ್ಕ ಪ್ರತಿಫಲವನ್ನು ನಾನು ಕೊಡ್ತೇನೆ. ಹಲ್ಲೆಲೂಯಾ. ಆ ನಡತೆಗೆ ತಕ್ಕ ಪ್ರತಿಫಲ ಏನಾಗಿಬೇಕಾದ್ರೂ ಇರ್ಬೋದು, ನಷ್ಟಗಳಾಗ್ಬೋದು, ಅವಮಾನಗಳಾಗ್ಬೋದು, ಮರ್ಯಾದೆಗಳು ಸಿಗದೆ ತಲೆ ತಗ್ಗಿಸುವ ಸಮಯಗಳಾಗ್ಬೋದು, ಸಾಲದಲ್ಲಿ ಬೀಳ್ಬೋದು, ವ್ಯಾಧಿಗಳು ಬರ್ಬೋದು, ಯಾವುದೋ ಒಂದು ರೀತಿಯಾದ ದೇವರ ಕೋಪಕ್ಕೆ ಗುರಿಯಾದಾಗ ಆಗ್ತೇವೆ. ಹಲ್ಲೆಲೂಯಾ. ಹೌದಲ್ವಾ? ಹೀಗೆ ನಾವು ಇನ್ನೊಂದು ಜಾಗದಲ್ಲಿ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ 9ನೇ ವಚನ ನಾವು ನೋಡಿಕೊಳ್ಳೋಣ. ಇಲ್ಲಿ ಹೀಗೆ ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ ನಾವು ನೋಡಿಕೊಳ್ಳೋಣ. ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ 9ನೇ ವಚನ.
ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ. ನನ್ನ ಕೋಪಾಗ್ನಿ ಉರಿಯಲ್ಲಿ ಅವರನ್ನು ಭಸ್ಮ ಮಾಡುವೆನು. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ? ಇಸ್ರಾಯೇಲರ ಕೂಗನ್ನು ಕೇಳಿ ಅವರ ಹೆಚ್ಚಾಗಿ ಪ್ರೀತಿಸಿ ಅವರ ಕಷ್ಟದಿಂದ ಅವನ ಬಿಡುಗಡೆ ಮಾಡಿ ಅವ್ರಿಗೆ ಬೇಕಾದನ್ನ ಕೊಟ್ಟು ಅವ್ರಿಗೆ ಪರಲೋಕದ ಮನ್ನವನ್ನು ಕೊಟ್ಟು ಪೋಷಿಸಿದ್ರು. ಅವ್ರಿಗೆ ಕೆಂಪು ಸಮುದ್ರ ವಿಭಾಗ ಮಾಡಿದ್ರು. ಅವರ ಕಷ್ಟದ ಸಮಯದಲ್ಲಿ ಅವ್ರಿಗೆ ಏನ್ ಬೇಕಾದೆಲ್ಲ ಒದಗಿಸಿಕೊಟ್ರು. 40 ವರ್ಷ ಕಾಡ ನಡೆದು ಬಂದಾಗ ಕೂಡ ಅವ್ರ ಚಪ್ಪಲಿ ಸೌದಿಲ್ಲ, ಅವ್ರ ಬಟ್ಟೆ ಹರಿದೋಗಿಲ್ಲ, ಅವ್ರು ಹೇಗಿದ್ರು ಹಾಗೆ ಇದ್ರು. ಹೌದಲ್ಲ? ಅದರ ದೇವರ ಪ್ರೀತಿ ಎಷ್ಟಿತ್ತು. ಅಷ್ಟು ಮಾಡಿದಂತ ದೇವರು ಹೇಳ್ತಾ ಇದ್ದಾರೆ, ಇವರು ಬೊಗ್ಗದವರಾಗಿದ್ದಾರೆ. ಹಾಲಲ್ಲೇ ಅದಕ್ಕೆ ಅರ್ಥ ಏನಂದ್ರೆ, ನೀನು ದೇವರ ವಾಕ್ಯವನ್ನು ಕೇಳಿನು, ದೇವರ ಅದ್ಭುತಗಳನ್ನ ನೋಡಿನು, ನೀನು ಇನ್ನೂ ದೇವರ ವಿಷಯದಲ್ಲೂ ದೇವರ ವಾಕ್ಯದಲ್ಲೂ ನಿನ್ನನ್ನು ನೀನು ತಗ್ಗಿಸಿಕೊಳ್ತಾ ಇಲ್ಲ. ಆ ವಾಕ್ಯವನ್ನು ನೀನು ಕೈಗೊಂಡು ನಡೀತಾ ಇಲ್ಲ. ಹಲ್ಲೆಲೂಯಾ. ಉಪದೇಶ ಮಾಡೋದು ಈಸಿ, ಮತ್ತೊಬ್ಬರಿಗೆ ವಾಕ್ಯವನ್ನು ಹೇಳೋದು ಈಸಿ, ಆದರೆ ನೀನು ಅದನ್ನು ಕೈಗೊಂಡು ನಡೀತಾ ಇದೀಯಾ? ಹಲ್ಲೆಲೂಯಾ. ಈ ಇಸ್ರಾಯೇಲರು ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ದೇವರನ್ನ ಅದ್ಭುತವನ್ನು ನೋಡ್ತಾ ಇದ್ರು, ದೇವರ ವಾಕ್ಯವನ್ನು ಕೇಳಿದ, ಅದೇ ಅವರ ಆಜ್ಞೆಗಳ ಮೀರಿ ನಡ್ತಾ ಇದ್ರು. ದೇವರು ಬಂದು ಹೇಳ್ತಾ ಇದ್ದಾರೆ, ಅಷ್ಟು ಪ್ರೀತಿಸಿದ ಇಸ್ರಾಯೇಲರನ್ನ ನೋಡಿ ದೇವರು ಹೇಳ್ತಾ ಇದ್ದಾರೆ, ಅವ್ರನ್ನ ನಾನು ಕೋಪಾಗ್ನಿಂದ ಭಸ್ಮ ಮಾಡ್ತೇನೆ, ಅದ್ರ ಸುಟ್ಟು ಬೂದಿ ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದಾರೆ? ಹಲ್ಲೆಲೂಯಾ. ಅವ್ರು ಅನ್ಕೊಂಡಿರ್ಬೋದು, ಇಸ್ರಾಯೇಲ್ ಅನ್ಕೊಂಡಿದ್ರೇನೋ ಈ ದೇವರಿಗೆ ನಾವೇ ಇದ್ದೀವೇನೋ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಬೇರೆ ಯಾರು ಇಲ್ಲ ಅಂತ ಅನ್ಕೊಂಡ್ರು. ಬಟ್ ದೇವ್ರು ಹೇಳ್ತಾರೆ, ಮೋಶೆಯೇ ನಿನ್ನಿಂದಲೇ ನಾನು ಹೊಸ ಜನಾಂಗನ ಉಂಟು ಮಾಡ್ತೀನಿ. ಇವತ್ತು ಅನೇಕ ಕ್ರೈಸ್ತರು ಅನ್ಕೊಂಡ್ಬಿಟ್ಟಿದ್ದಾರೆ, ಒಂದು ಸಭೆಗೆ ಹೋಗ್ಬೇಕಂದ್ರೆ ನಾನೇನಂದ್ರೆ ಆ ಸಭೆಯಲ್ಲಿ ಏನು ನಡೆಯಲ್ಲ, ಆ ಸಭೆಯಲ್ಲಿ ನಾನು ಒಂದು ಹೆಡ್ ಆಗಿದ್ದೇನೆ, ಆ ಸಭೆಗೆ ಎಲ್ಲಾ ಸಹಾಯಕ್ಕೆ ನಾನು ಬೇಕು, ಆರಾಧನೆಗೆ ನಾನು ಬೇಕು, ವಾಕ್ಯಕ್ಕೆ ನಾನು ಬೇಕು, ಏನೋ ಒಂದು ರೀತಿಯಲ್ಲಿ ನಮ್ಮನ್ನ ನಾವೇ ಹೆಚ್ಚಿಸ್ಕೊಂಡಿರ್ತೀವಲ್ಲ, ಅದು ಮೊಂಡುತನವಾಗಿದೆ, ಅದು ಗರ್ವವಾಗಿದೆ. ದೇವರ ವಿಷಯದಲ್ಲಿ ನಾನು ಹೋಗಿಲ್ಲ ಅಂದ್ರೆ ಇವತ್ತು ಏನನ್ನ ಮಾಡ್ಕೊಂಡ್ಲಿ, ಹೇಗನ್ನ ಮಾಡ್ಕೊಂಡ್ಲಿ, ನಾ ಸಭೆ ವಿಷಯದಲ್ಲಿ ತಲೆ ಇಡಲ್ಲ, ಪ್ರಾರ್ಥನೆ ಮಾಡಲ್ಲ, ಸಭೆಗೆ ಹೋಗಂತ ಕೂತ್ಕೊಂತಾ ಇದೆಯಲ್ಲ, ಅದು ನಿನ್ನ ಮೊಂಡುತನ. ಹಲ್ಲೆಲೂಯಾ. ಹೀಗೆ ಮಾಡಿದ್ರೆ ದೇವರು ಹೇಳ್ತಾರೆ, ನಿನ್ನಿಂದ ಸಭೆಗೆ ಆಶೀರ್ವಾದ ಅಲ್ಲ, ನಿನ್ನಿಂದ ದೇವರಿಗೆ ಆಶೀರ್ವಾದ ಅಲ್ಲ, ದೇವರಿಂದನೇ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ನೀನಿಲ್ಲಂದ್ರೆ ಅದೇ ಜಾಗ ದೇವರಿಗೆ ಇನ್ನೊಂದು ಬಲವಾದ ಸೇನೆಯನ್ನು ಎಬ್ಬರಿಸಕ್ಕೆ ದೇವರು ರೆಡಿಯಾಗಿರ್ತಾರೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಗೊತ್ತಿಲ್ಲ, ನಾವು ಅನ್ಕೊಂಡ್ಬಿಡ್ತೀವಿ, ಅನೇಕರಿಗೆ ದೇವರ ಮೇಲೆ ಕೋಪ ಬರುತ್ತೆ, ಸಭೆಯಲ್ಲಿ ಪಾಸ್ಟರ್ ಮೇಲೆ ಕೋಪ ಬರುತ್ತೆ, ಸಭೆಯಲ್ಲಿರುವಂತ ವಿಶ್ವಾಸಿಗಳೊಂದಿಗೆ ಕೋಪ ಬರುತ್ತೆ. ಕೋಪ ಬಂದು ಅವ್ರು ಏನ್ ಮಾಡ್ತಾರೆ? ಸಭೆಯ ಕೆಲಸವನ್ನು ಬಿಟ್ಟು ಹೋಗ್ತಾರೆ, ಸಭೆಯಲ್ಲಿ ಮುಂದೆ ಬಂದು ಮಾಡೋದಿಲ್ಲ, ಎಲ್ಲದಕ್ಕೂ ಕೋಪಿಸ್ತಾರೆ. ನಾನು ಎಲ್ಲಾ ಸಭೆಗಳನ್ನ ಅನೇಕ ಜಾಗದಲ್ಲಿ ನೋಡಿದೀನಿ. ಎಲ್ಲಾ ಜಾಗದಲ್ಲಿ ಏನಂದ್ರೆ, ಸಿಸ್ಟರ್ ನಾವೇನಾದ್ರೂ ಒಂದು ಮಾತಾಡಿದ್ರೆ ಅವ್ರು ಕೋಪಿಸ್ಕೊಬಿಡ್ತಾರೆ, ನಾವೇನಾದ್ರೂ ಮಾತಾಡಿದ್ರೆ ಸಭೆಗೆ ಬರೋದಿಲ್ಲ. ಸಭೆಗೆ ಬರದೆ ಹೋಗೋದ್ರಿಂದನೂ ಕೋಪಿಸಿಕೊಳ್ಳುವುದರಿಂದ ಪಾಸ್ಟ್ರಿಗೂ ನಷ್ಟ ಅಲ್ಲ, ಸಭೆಗೂ ನಷ್ಟ ಅಲ್ಲ, ದೇವರಿಗೂ ನಷ್ಟ ಅಲ್ಲ, ನಿನಗೆ ನಷ್ಟವಾಗುತ್ತೆ. ಹಲ್ಲೆಲೂಯಾ. ನೀನು ನಿನ್ನ ಮುಂಡತನವನ್ನು ನೀನು ತೋರಿಸೋದ್ರಿಂದ ದೇವರ ಕೋಪಕ್ಕೆ ಗುರಿ ಆಗ್ತಾ ಇದೆಯಾ? ದೇವರಿಗೆ ನೀನಿಲ್ಲ ಅಂದ್ರೆ ಇನ್ನೊಂದು ಮೋಶೆ ಇಲ್ಲ ಅಂದ್ರೆ ಇನ್ನೊಂದು ಜೋಶುವ, ಅದೇ ರೀತಿಯಾಗಿ ಅನೇಕನ ದೇವರಿಗೆ ಎಬ್ಬಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕಟ್ಟುವವನು ಆತನೇ, ಮುರಿಯುವವನು ಆತನೇ, ಆತನಿಂದ ಆಗದೇ ಇರೋ ಕಾರ್ಯ ಯಾವುದೂ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಅದನ್ನೆಲ್ಲ ಮರ್ತೋಗ್ಬಿಟ್ಟು, ನಾನು ಒಂದು ಮುಖ್ಯವಾದ ಪಾತ್ರ, ನನ್ನಿಂದ ಎಲ್ಲವೂ ಆಗುತ್ತೆ, ನಾನಿಲ್ಲಂದ್ರೆ ಏನು ನಡೆಯೋದಿಲ್ಲ, ನಾನೇ ಅಂತೀಯಲ್ಲ, ಅದೇ ನಿನ್ನ ಮೊಂಡುತನ. ಹಲ್ಲೆಲೂಯಾ. ನಿನಗೆ ಅರ್ಥ ಆಗ್ಬೇಕು, ಈ ಜಾಗದಲ್ಲಿ ದೇವರು ನನ್ನ ಆಯ್ಕೆ ಮಾಡಿದ್ದಾರೆ, ನನ್ನ ಹಾಗೆ ಪರರನ್ನು ಆಯ್ಕೆ ಮಾಡಿದ್ದಾರೆ, ನನ್ನ ನಂಬಿ ಸಭೆಯನ್ನ ಕೊಟ್ಟಿದ್ದಾರೆ, ನನ್ನ ನಂಬಿ ಕೆಲಸವನ್ನು ಕೊಟ್ಟಿದ್ದಾರೆ, ನನ್ನನ್ನು ಅನೇಕರಿಗೆ ದೇವರ ಸಾಕ್ಷ್ಯಕ್ಕೆ ನಿಲ್ಲಿಸಿಟ್ಟಿದ್ದಾರೆ. ನೀನು ನಂಬ್ತಿಯಲ್ಲ, ಆವಾಗ ದೇವರನ್ನು ಉನ್ನತವಾಗಿ ತಗೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಸೊ ಇದನ್ನ ಮರ್ತಿರೋದ್ರಿಂದಾನೆ ಅನೇಕ ಕ್ರೈಸ್ತರು ಇವತ್ತು ಆಶೀರ್ವಾದ ಕಳ್ಕೊಂಡ್ಬಿಟ್ಟಿದ್ದೀವಿ, ಅನೇಕ ಕ್ರೈಸ್ತರು ಕಷ್ಟಕ್ಕೊಳಗಾಗಿದ್ದೀವಿ, ಅನೇಕ ಕಷ್ಟಕ್ಕೊಳಗಾಗಿದ್ದೀವಿ. ಹಲ್ಲೆಲೂಯಾ. ಇವತ್ತು ನಾವು ಬದಲಾಗುವಂತ ಸಮಯವಾಗಿದೆ. ನಾವು ಬದಲಾಗೋಣ. ಇನ್ನೊಂದು ಜಾಗ ನಾವು ವಾಕ್ಯ ನೋಡ್ಕೊಳ್ಳೋಣ. ಈಗ ಹೇಳ್ತಾ ಇದೆ ಏನಂತಂದ್ರೆ, ಯೆಶಾಯ 48:4 ವಚನದಲ್ಲಿ ಈಗ ಹೇಳ್ತಾ ಇದೆ, ನೀನು ಅಟಗಾರ, ನಿನ್ನ ಕತ್ತಿನ ನರವು ಕಬ್ಬಿಣ, ನಿನ್ನ ಹಣೆ ತಾಮ್ರ ಎಂದು ನಾನು ತಿಳಿದುಕೊಂಡೇನು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಅಟಗಾರ, ನಿನ್ನ ಕತ್ತಿನ ನರ ಕಬ್ಬಿಣ ಅಂತೆ. ಹಲ್ಲೆಲೂಯಾ. ಯಾಕೆ ದೇವರು ಇದನ್ನ ಹೇಳ್ತಾ ಇದ್ದಾರೆ? ಅಟ್ಟಗಾರರು. ಹಲ್ಲೆಲೂಯಾ. ಅನೇಕರು ಕ್ರೈಸ್ತರಾಗಿದ್ರು, ದೇವರ ವಾಕ್ಯವನ್ನು ಗೊತ್ತಿದ್ರು, ದೇವರ ಏನಂತ ಗೊತ್ತಿದ್ರು, ಅಟ್ಟ ಮಾಡೋದು, ಮೊಂಡುತನ ಮಾಡೋದು, ಅಧಿಕಾರಗಳು ಮಾಡೋದು, ತಲೆ ತಗ್ಗಿಸದೇ ಇರೋದು, ಅಟ್ಟವಾಗಿ ನಿಂತ್ಕೊಳ್ಳೋದು. ಏನಕ್ಕೆ ದೇವರು ಹೇಳ್ತಾರೆ? ನಿನ್ನ ಕತ್ತು ಕಬ್ಬಿಣದ ನರ ಅಂತ ಹೇಳ್ತಾರೆ. ಹಾಗಾದ್ರೆ ಏನು? ಕಬ್ಬನ್ನ ಗಟ್ಟಿಯಾಗಿರೋದನ್ನ ಬಗ್ಸಕ್ ಆಗಲ್ಲ. ಅದ್ರ ಬಗ್ಗಿಸ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಬೆಂಕಿಲ್ ಹಾಕಿ ಸುಡ್ಬೇಕು. ಹೌದಲ್ವಾ? ಎಷ್ಟು ಕಬ್ಬಿಣನ ಸುಟ್ಟು ಎಷ್ಟು ತಟ್ಟುತ್ತಾರೋ ಆವಾಗ ಕಬ್ಬಿಣ ಬಗ್ಗುತ್ತೆ. ಹಲ್ಲೆಲೂಯಾ. ಇವತ್ತು ಯಾಕೆ ಕ್ರೈಸ್ತರಿಗೆ ಏಟ್ ಬೀಳ್ತಾ ಇದೆ? ಯಾಕೆ ಕ್ರೈಸ್ತರಿಗೆ ಕಷ್ಟ ಪಡ್ತಾ ಇದೆ ಅಂದ್ರೆ, ನೀನು
ತಲೆಯನ್ನು ತಗ್ಗಿಸದೇ ಇರೋದ್ರಿಂದ, ದೇವರ ವಿಷಯದ ತಲೆ ಬಗ್ಗದೇ ಇರೋದ್ರಿಂದ ದೇವರಿನ ಕತ್ತಿಗೆ ಬಗ್ಗಿಸುವಂತೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ನಿನ್ನ ಮೊಂಡತನದ ನಿಮಿತ್ತವಾಗಿ ನೀನು ತಲೆ ಎತ್ತಿ ನಿಂತುವಾಗ, ನನ್ನ ತಲೆ ತಗ್ಗಿಸಲ್ಲ, ನಾನು ಹೀಗೆ ಎತ್ತಿ, ನನ್ನ ಸ್ವಭಾವ ಇದೆ, ನಾನು ಅನ್ನೋದು ನಿನ್ನಲ್ಲಿ ಬಂದಾಗ ದೇವರ ನಿನ್ನ ಬಗ್ಗಿಸ್ತೇನೆ. ಬಗ್ಗಿಸ್ಬೇಕಂದ್ರೆ ಏಟುಗಳು ಬೀಳುತ್ತೆ. ಹಲ್ಲೆಲೂಯಾ. ಕತ್ತಿ ಒಂದು ಕಬ್ಬನ್ನ ಬಗ್ಗಿಸ್ಬೇಕಂದ್ರೆ ಚೆನ್ನಾಗಿ ಬೆಂಕಿಲಿ ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸಿ, ಚೆನ್ನಾಗಿ ಒಡೆದು, ಚೆನ್ನಾಗಿ ಬಗ್ಗಿಸುವಾಗ ಅದು ಕರೆಕ್ಟ್ ಆಗುತ್ತೆ. ನೀನು ನಾನು ದೇವರಿಂದ ಆರಿಸಲ್ಪಟ್ಟವರು, ನಾವು ಬಗ್ಗಲೇಬೇಕು ಅಂದ್ರೆ ದೇವರು ಸರಿಯಾಗಿ ಒಡೆದು ಅದು ಸರಿಯಾಗಿ ಬಿಸಿ ಮಾಡಿ ನಮ್ಮ ತಲೆಯನ್ನು ಬಗ್ಗುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಆಗ ಈಸಿಯಾಗಿ ತಲೆ ಬಗ್ಗುತ್ತೆ. ಏಟು ಬಿದ್ದಾಗ ಮಾತ್ರ ಬಗ್ಗುತ್ತೆ ಅಂದ್ರೆ ಕೆಲವೊಂದು ಶೋಧನೆಗಳು ಬಂದೇ ಬರುತ್ತೆ. ಏಟು ಬಿದ್ದಾಗ ಮಾತ್ರ ನಿನ್ನಲ್ಲಿ ದೇವರಲ್ಲಿ ಮೊಂಡುತನ ಬಿಡ್ತೀಯ ಅಂತಂದ್ರೆ ಕೆಲವೊಂದು ಶೋಧನೆಗಳು ನಿನ್ನಲ್ಲಿ ಬಂದೇ ಬರುತ್ತೆ. ಇವತ್ತು ಬೀಳ್ತಾರ ಏಟು, ಬಗ್ಗಿಸ್ತಾರಂತ ನೋವು, ಜಜ್ತಾರಂತ ಕಾಯಗಳು ಏನಕ್ಕೆ ಅಂದ್ರೆ ನಾನು ನೀನು ಎಲ್ಲೋ ಬದಲಾಗಬೇಕಾಗಿದೆ. ಹಲ್ಲೆಲೂಯಾ. ನಾವು ಬದಲಾವಣೆ ಆದಾಗ ಆಟೋಮೆಟಿಕ್ ನಮ್ಮ ತಲೆಯನ್ನು ಎತ್ತುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಆತ್ಮಿಕ ಗರ್ಭದಿಂದ ಎತ್ತುವಂತ ತಲೆ ಅಲ್ಲ, ದೇವರ ಆತ್ಮದಿಂದ ಎತ್ತುವಂತ ತಲೆಯಾಗಿರುತ್ತೆ. ಹಲ್ಲೆಲೂಯಾ. ಇವತ್ತು ಅನೇಕ ಜನಗಳು ಅದೇ ರೀತಿಯಾಗಿದ್ದಾರೆ, ಹೌದಲ್ವಾ? ದೇವರ ನಿನ್ನ ಹಣೆಯ ತಾಮ್ರದ ಹಣೆ. ತಾಮ್ರ ಅಂದ್ರೆ ಏನು? ಏನೇ ಏಟ್ ಬಿದ್ರು ಅವ್ರಿಗೆ ಹೋಗಿ ಬಾಡಿಗೆ ತಗಲಲ್ಲ. ಸೊ ಇವತ್ತು ಏನೇ ಕಠಿಣವಾಗಿ ವಾಕ್ಯಗಳು ಬಂದ್ರು, ದೇವರ ಮಾತು ಮಾತಾಡೋ ಕೂಡ ನಾನು ಹೀಗೆ ಎತ್ತಿದ ತಲೆ ನೀನು ಎತ್ತಿ ನಿಲ್ತಿಯಲ್ಲ, ಅದು ನಿನ್ನ ಮೊಂಡುತನ. ಹಲ್ಲೆಲೂಯಾ. ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಅದನ್ನ ನೋಡಿ ಪಶ್ಚಾತ್ತಾಪ ಪಡೆದೆ, ನಾನು ನನ್ನ ಕುಟುಂಬನ ನೋಡ್ಕೊಂತಿಲ್ಲ, ಅದು ನಿನ್ನ ಪಶ್ಚಾತ್ತಾಪ ಇಲ್ಲದೆ ಇರುವಂತ ಹೃದಯ. ನಿನ್ನ ಪಶ್ಚಾತ್ತಾಪ ಹೃದಯ ಇಲ್ಲದೆ ಇರೋದ್ರಿಂದ ನಿನ್ನ ಮೊಂಡುತನ ತಲೆ ಬಗ್ಗಿಸಿ ಅಟ್ಟವಾಗಿರುವುದರಿಂದ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ನಾನು ಬಗ್ಗಿಸುವಂತ ಸಮಯವಾಗಿದೆ. ಇವತ್ತು ಅನೇಕರು ನೋವಲ್ಲಿ ಪಡ್ತಾ ಇದ್ದೀರಾ. ಏನಕ್ಕೆ ಸಮಸ್ಯೆಗಳಾಗ್ತಾ ಇದೆ? ವಾಕ್ಯ ಗೊತ್ತಿದೆ, ವಾಕ್ಯ ಬಿಡುಗಡೆ ಮಾಡ್ಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಾವ್ ಎಲ್ಲೋ ಇನ್ನು ಬಗ್ತಾ ಇಲ್ಲ, ಎಲ್ಲೋ ಇನ್ನು ಮೊಂಡುತನವನ್ನು ಬಿಟ್ಟಿಲ್ಲ, ಎಲ್ಲೋ ಇನ್ನು ಪಶ್ಚಾತ್ತಾಪ ಸ್ವಭಾವ ನಾವಲ್ಲಿ ಬಂದಿಲ್ಲ. ಹಲ್ಲೆಲೂಯಾ. ಸೊ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ನೀನು ಬದಲಾಯಿಸಿಕೋ, ನಿನ್ನನ್ನು ದೇವರ ಕೈಗೆ ಒಪ್ಪಿಸಿಕೊಡು. ಹೌದು, ದೇವರು ಸುಡುವಾಗ ಸುಡುತ್ತೆ, ಉರಿಯಾಗುತ್ತೆ, ಗಾಯ ಆಗುತ್ತೆ, ಚಜ್ಜಿದಾಗ ನೋವಾಗುತ್ತೆ, ಆದರೆ ಬಗ್ಗಿಸಿ ನೋಡಿದಾಗ ಅದು ಕರೆಕ್ಟ್ ಶೇಪಲ್ಲಿ ಇರುತ್ತೆ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರಿಗೆ ಆಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ದಾರೆ, ನಿನ್ನ ಸರಿಪಡಿಸಲಿಕ್ಕೆ ಈ ಶೋಧನೆ, ನಿನ್ನ ಬಗ್ಗಿಸಲಿಕ್ಕೆ ಈ ಶೋಧನೆ. ಯಾಕಂದ್ರೆ ನಿನ್ನಲ್ಲಿ ಕೊರತೆಗಳಿರೋದು ನಾನು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಇವತ್ತು ಅಂತ ಸಮಸ್ಯೆಲಿದ್ದೀರಾ, ಒಪ್ಪಿಸಿಕೊಂಡು ದೇವರೇ ನಾನು ಎಲ್ಲಿ ಬದಲಾಗಬೇಕು ನನ್ನ ಬದಲಾಯಿಸು, ಎಲ್ಲಿ ನನ್ನ ಮೊಂಡುತನವನ್ನು ಬಿಡಬೇಕು ನನಗೆ ತಿಳಿಯಪಡಿಸು, ನಾನು ಬಿಡ್ಲಿಕ್ಕೆ ರೆಡಿಯಾಗಿದ್ದೀನಿ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ನಾವು ನೋಡಿಕೊಳ್ಳೋಣ. ಅದೇ ವಿಮೋಚನಾ ಕಾಂಡ 33ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ನೋಡಿಕೊಳ್ಳೋಣ. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸಿ ಅಂದನು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಹೌದು ನಾನು ನಿಮಗೆ ವಾಗ್ದಾನ ಕೊಟ್ಟಿದ್ದೀನಿ. ಇವಾಗ ಎಲ್ಲ ಅನೇಕ ಜಾಗ ಹೇಳ್ಬೋದಲ್ವಾ, ಕ್ರೈಸ್ತರಾಗಿದ್ದಾಗ ಆಶೀರ್ವಾದವಾಗಿರ್ಬೇಕು, ಅದು ದೇವರು ಕೊಟ್ಟಂತ ಮಾತು. ಇಸ್ರಾಯೇಲ್ಗೆ ದೇವರು ಹಾಲು ಜೇನು ಹರಿಯುವಂತ ಜಾಗ ನನ್ನ ಕರ್ಕೊಂಡು ಹೋಗ್ತೀನಿ, ಹೌದಲ್ವಾ? ಹಾಲು ಜೇನು ಹರಿಯುವಂತ ಜಾಗ ದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಾನ್ ನಿಮ್ ಜೊತೆಗೆ ಬರಲ್ಲ. ಯಾಕಂದ್ರೆ ದೇವ್ರಿಗೆ ಗೊತ್ತಾಗಿದೆ, ಅಲ್ಲ ದೇವರಿಗೆ ಗೊತ್ತಾಗುತ್ತಿದೆ, ಯಾಕಂದ್ರೆ ಈ ಜನರು ಬೊಗ್ಗದವರಾಗಿದ್ದಾರೆ. ಇವರು ತಲೆಯನ್ನ ಬಗ್ಗಿಸಲ್ಲ, ಮೊಂಡುತನವನ್ನ ಬಿಡೋದಿಲ್ಲ, ಅಟ್ಟತನಗಳನ್ನ ಬಿಡೋದಿಲ್ಲ. ಇವರ ಕತ್ತಿನ ನರಗಳು ಕಬ್ಬಿಣದಾಗಿದೆ, ಆದ್ರಿಂದ ನಾನು ಕೋಪ ಬಂದು ಇವನ್ನ ಸಮರ್ಸ್ಬಿಡ್ತೀನಿ, ಆದ್ರಿಂದ ಇವ್ರ ಜೊತೆಗೆ ನಾನು ಬರೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಎಷ್ಟು ವೇದನೆ ಪಟ್ಟಿರ್ತಾರೆ ಹೇಳಿ. ನಮ್ಮ ಮೊಂಡುತನದ ನಿಮಿತ್ತವಾಗಿ ದೇವರು ವೇದನೆ ಪಟ್ಟು ನಮ್ಗೆ ಆಶೀರ್ವಾದ ಆಗಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ದೇವರು ಸಂತೋಷ ಪಡ್ಬೇಕಂದ್ರೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವವರಾಗಿರ್ಬೇಕು, ನಮ್ಮ ಹಠಮಾರಿತನವನ್ನ ಬಿಡಬೇಕು, ದೇವರ ವಾಕ್ಯಕ್ಕೆ ನಮ್ಮನ್ನ ನಾವು ವಿಧೇಯರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ವಿಧೇಯ ಆದವರು ಪ್ರತಿಯೊಬ್ಬರು ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಆಗುವುದನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅದಕ್ಕೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮೊಂದಿಗೆ ಬರೋದಿಲ್ಲ. ದೇವರೇ ಇಲ್ಲ ಅಂದ್ರೆ ನಾವ್ ಏನು ಆಶೀರ್ವಾದ ಅಂದ್ರೆ ಕಾಣೋದು? ನಿನಗೆ ಆಶೀರ್ವಾದ ಬೇಕಾ? ದೇವ್ರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ದೇವರೇ ಇಲ್ಲ ಅಂದ್ರೆ ನಿನ್ನ ಆತ್ಮ ಪರಲೋಕ ಹೋಗಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ದೇವರಿದ್ರೆ ಮಾತ್ರ ನೀವು ಪ್ರತಿಯೊಂದು ಆಶೀರ್ವಾದ ನಮ್ಮ ಜೊತೆ ಆಗಿರೋದು. ಇವತ್ತು ಅನೇಕರು ದೇವ್ರನ್ನ ಬಿಟ್ಬಿಟ್ಟು ಆಶೀರ್ವಾದ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ದೇವರು ಅವ್ರ ವಿಷಯದಲ್ಲಿ ಆಗಿದೆ. ಇವರು ಬೊಗ್ಗದ ಕಾರಣ, ಇವರು ಹಠಮಾರಿಗಳಾಗಿರೋದ ಕಾರಣದಿಂದ ಇವ್ರಿಗೆ ಆಶೀರ್ವಾದನ ಕೊಟ್ಟಿದ್ದೀನಿ. ಯಾಕಂದ್ರೆ ದೇವ್ರು ನಮ್ಮನ್ನು ಪ್ರೀತಿಸಿದಾರಲ್ಲ, ವಾಗ್ದಾನ ಕೊಟ್ಟು ಕರೆದಿದಾರಲ್ಲ, ಅದರ ನಿಮಿತ್ತವಾಗಿ ಆಶೀರ್ವಾದನ ಬಿಡುಗಡೆ ಮಾಡ್ತಾರೆ. ಆದ್ರೆ ದೇವರೇ ಇಲ್ಲ ಅನೇಕರ ಜೀವಿತದಲ್ಲಿ. ಹಲ್ಲೆಲೂಯಾ. ದೇವರೇ ಇಲ್ಲದ ಜೀವನದಲ್ಲಿ ನಾವು ಮುಂದುವರೆದು ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇರುವಂತ ಆಶೀರ್ವಾದ ತಾತ್ಕಾಲಿಕವಾಗಿರುತ್ತೆ ವಿನಃ ಅದು ನಿರಂತರವಾಗಿ ನಮ್ಮ ಜೀವಿತದಲ್ಲಿ ಇರೋದಿಲ್ಲ. ನಾವು ಮತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಈ ಸಮಯದಲ್ಲಿ. ಯೋಬನ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 17ನೇ ವಚನವನ್ನು ನೋಡಿಕೊಳ್ಳೋಣ. ಹೀಗೋ ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನು, ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಒಡೆಯುವ ಕೈ ವಾಸಿ ಮಾಡುತ್ತದೆ. ಹಲ್ಲೆಲೂಯಾ. ಇಲ್ಲಿ 17-18 ಹೇಳ್ತಾ ಇದೆ, ಹೀಗೂ ದೇವರು
ಯಾವನನ್ನು ಶಿಕ್ಷಿಸುವನು ಅವನು ಧನ್ಯನು. ಹಲ್ಲೆಲೂಯ. ಇವತ್ತು ಅನ್ಕೊಂಡಿದ್ದೀರಾ, ಅಯ್ಯೋ ನಾನು ದೇವರ ನಂಬಿ ಬಂದೆ, ದೇವರನ್ನ ಹುಡುಕಿ ಬಂದೆ, ಸಭೆಗೆ ಹೋಗ್ತಾ ಇದ್ದೀನಿ, ಸಭೆಯಲ್ಲಿ ಎಲ್ಲಾ ಕೇಸಲ್ಲಿ ಕೈ ಹಾಕ್ತಾ ಇದ್ದೀನಿ, ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ದಶಮ ಭಾಗ ಕೊಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ನನಗೆ ಯಾಕೆ ಈ ತರ ಶಿಕ್ಷೆ? ದೇವರು ಹೇಳ್ತಾ ಇದ್ದಾರೆ, ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನಂತೆ. ಆದ್ರೆ ದೇವರಿಂದಲೇ ದಂಡನೆ ಬರ್ತಾ ಇದೆಯಾ? ಎಸ್. ದೇವರು ಅವತ್ತೇ ಆ ವಾಕ್ಯದಲ್ಲಿ ಹೇಳಿದ್ರಲ್ಲ, ನಿನ್ನ ಕತ್ತುಗಳು ಬಗ್ಗಬೇಕಂದ್ರೆ, ಕಬ್ಬಿಣವನ್ನು ಬಗ್ಗಿಸ್ಬೇಕಂದ್ರೆ ಹೊಡಿಬೇಕಾಗುತ್ತೆ, ಉರಿಸಬೇಕಾಗುತ್ತೆ, ತಟ್ಟಬೇಕಾಗುತ್ತೆ. ಅದನ್ನ ಮಾಡೋದ್ರಿಂದ ಮಾತ್ರ ನಿನ್ನ ಕತ್ತು ಬಗ್ಲಿಕ್ಕೆ ಸಾಧ್ಯ. ಅಂದ್ರೆ ದೇವರ ಕೋಪದಿಂದ ತಪ್ಪಿಸಬೇಕಂದ್ರೆ ಟೈಮ್ಸ್ ದೇವರು ನಮಗೆ ದಂಡಿಸುತ್ತಾರೆ, ಶಿಕ್ಷಿಸುತ್ತಾರೆ. ಆ ಶಿಕ್ಷಿಸೋದ್ರ ಕಡೆ ಏನಂತ ದೇವರು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ಸರ್ವಶಕ್ತನ ದಂಡನೆಯನ್ನು ಸಾಸ್ತಾರ ಮಾಡಬೇಡ, ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ. ಹಲ್ಲೆಲೂಯ. ಗಾಯ ಮಾಡುವವನು ಆತನೇ, ಗಾಯ ಕಟ್ಟುವವನು ಆತನೇ ಆಗಿದ್ದಾರೆ. ಹಲ್ಲೆಲೂಯ. ಇವತ್ತು ನಿನಗೆ ನೋವಾಗ್ತಾ ಇದೆಯಾ? ಏನಪ್ಪಾ ಇಷ್ಟು ಸಮಸ್ಯೆ, ದೇವರಲ್ಲಿದ್ದು ನನಗೆ ಸಮಸ್ಯೆ, ದೇವರ ನಂಬುದು ಸಮಸ್ಯೆ ಅಂತ ಹೇಳ್ತಾ ಇದೆಯಾ? ದೇವರ ನಿನಗೆ ಗಾಯ ಆಗಿದೆಯಾ? ನಿನ್ನ ಗಾಯವನ್ನು ಕೊಟ್ಟವನು ನಾನೇ, ಅದು ಇವತ್ತು ಆ ಗಾಯವನ್ನು ವಾಸಿ ಮಾಡುವವನು ನಾನೇ ಆಗಿದ್ದೇನೆ. ಯಾವ ವಿಷಯದಲ್ಲಿ ನೋವಾಗ್ತಾ ಇದೆ, ಯಾವ ವಿಷಯದಲ್ಲಿ ಮುರಿಯಲ್ಪಡ್ತಾ ಇದೆಯಾ, ಯಾವ ವಿಷಯದಲ್ಲಿ ಜಜ್ಜಲ್ಪಡ್ತಾ ಇದೆಯಾ, ಅದೆಲ್ಲ ನಿನ್ನ ಒಳ್ಳೇದಕ್ಕಾಗಿ. ಇವತ್ತು ನೀನು ಪಡ್ತಾ ಇರೋದ ಕಷ್ಟಗಳು ಅದು ತಾತ್ಕಾಲಿಕವಾದದ್ದು ವಿನಃ ಅದು ನಿರಂತರವಾದದಲ್ಲ. ದೇವರು ನಿನಗೆ ಬಿಡುಗಡೆ ಕೊಡುವಂತ ಸಮಯ ಬಂದಿದೆ. ದೇವರ ವಾಕ್ಯದ ಮೂಲಕ ಒಂದು ತಿಳಿಸ್ತದೆ, ಏನಂದ್ರೆ ನಿನ್ನ ಮೊಂಡುತನವನ್ನು ಬಿಡು, ನಿನ್ನ ಹಠಮಾರಿತನವನ್ನು ಬಿಡು, ನಿನ್ನ ಒಂದು ಪಶ್ಚಾತ್ತಾಪದ ಹೃದಯವನ್ನು ಮನ ತಿರುಗಿಸು. ಇದನ್ನು ನೀನು ಮಾಡಿದ್ರೆ ನನ್ನ ಕೋಪದಿಂದ ತಪ್ಪಿಸಲ್ಪಡುವೆ. ಇದನ್ನು ನೀನು ಮಾಡುತ್ತಾದರೆ ದೇವರ ದಯೆಗೆ ಪಾತ್ರನಾಗುವೆ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವೆ. ಹಲ್ಲೆಲೂಯ. ಸೊ ದೇವರು ಹೇಗೆ ಹೇಳ್ತಾ ಇದ್ದಾರೆ ನೋಡಿ, ಅದೇ ವಾಕ್ಯದಲ್ಲಿ ನಾವು 19ನೇ ವರ್ಷ ಹಾಗೆ ಮುಂದೆ ಓದುವುದಾದರೆ, ಒಡೆಯುವ ಕೈಯೇ ವಾಸಿ ಮಾಡುತ್ತದೆ. ಹಲ್ಲೆಲೂಯ. ಒಡೆಯುವ ಕೈಯೇ ವಾಸಿ ಮಾಡ್ತದೆ. ಇವತ್ತು ದೇವರಿಂದಲೇ ಶಿಕ್ಷೆ ಆಗ್ತಾ ಇದೆಯಾ? ದೇವರ ಹತ್ರ ಬಂದ್ಮೇಲೆ ತೊಂದರೆ ಆಗ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ನನ್ನಿಂದನೇ ನಿನಗೆ ಸ್ವಸ್ಥತೆ ಆಗುತ್ತೆ, ನಾನೇ ನಿನಗೆ ಬಿಡುಗಡೆ ಕೊಡ್ತಾ ಇದ್ದೀನಿ. ಯಾಕೆ ನಾನು ಹೊಡೆದೆ? ಯಾಕೆ ಹೊಡೆದ್ರೆ ನಾನು ಆವಾಗ ಹೇಳಿದ್ನಲ್ಲ, ಯಾಕೆ ಕತ್ತು ಬಗ್ಗದೇ ಇದೆಯೋ, ಕತ್ತಿನ ನರೆಗಳು ಕಬ್ಬಿಣದಾಗಿದೆ ಅಂದ್ರೆ ಅದನ್ನ ಬಗ್ಗಿಸ್ಬೇಕಲ್ವಾ? ಮೊಂಡು ತಂದ ನಿನ್ನ ತಲೆ ಎತ್ತಿ ನಿಂತಿದೆ ಅಲ್ವಾ, ನಿನ್ನ ತಲೆಯನ್ನು ಬಗ್ಗಿಸ್ಬೇಕಂದ್ರೆ ಸ್ವಲ್ಪ ಹೊಡಿಬೇಕಾಗುತ್ತೆ, ಸ್ವಲ್ಪ ಜಜ್ಜಲ್ಪಡ್ಬೇಕಾಗುತ್ತೆ, ಸ್ವಲ್ಪ ಸುಡಲ್ಪಡ್ಬೇಕಾಗುತ್ತೆ. ಆ ರೀತಿ ಸುಟ್ಟಾಗ ಬಂದಾನೆ ಸಮಸ್ಯೆರೇ, ಕಷ್ಟ, ಕಣ್ಣೀರು, ದುಃಖ, ವ್ಯಾಧಿ, ಸಾಲ, ವೇದನೆ, ಇದೆಲ್ಲ. ಸೊ ದೇವರ ಇವತ್ತು ನಾನೇ ಅದನ್ನ ಸ್ವಸ್ಥತೆ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಅದರಿಂದ ಏನೆಲ್ಲ ಗಾಯ ಆಯ್ತು, ಹೊಡೆದಾಗ ಏನ್ ಗಾಯ ಆಯ್ತು, ತಲೆ ತಗ್ಗಿಸಿ ಬಿಟ್ಟಾಗ ಏನ್ ನೋವಾಯ್ತು, ಎಲ್ಲೆಲ್ಲ ಅವಮಾನ ಪಟ್ಟೆ, ಅದೆಲ್ಲ ಸರಿಪಡುವಂತ ಸಮಯ ಬಂದಿದೆ. ಹಲ್ಲೆಲೂಯ. ಇವತ್ತು ನೋಡ್ತಾರ ನಿಮ್ಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸಮಯ ಬಂದಿದೆ, ನಿನ್ನ ಗಾಯಗಳು ಕಟ್ಟುವಂತ ಸಮಯ ಬಂದಿದೆ, ನಿನ್ನನ್ನು ಸ್ವಸ್ಥತೆ ಮಾಡುವಂತ ಸಮಯಗಳು ಬಂದಿದೆ. ಯಾವ ರೀತಿಯಾಗಿ ಸ್ವಸ್ಥತೆ, ಯಾವ ರೀತಿಯಲ್ಲಿ ನೀನು ಬಾಧಿಸಲ್ಪಟ್ಟಿದೆಯೋ, ಯಾವ ರೀತಿಯಲ್ಲಿ ತಲೆ ತಗ್ಗಿಸಲ್ಪಟ್ಟಿದೆಯೋ, ಯಾವ ರೀತಿಯಲ್ಲಿ ಕೆಳಗಡೆ ಬಿದ್ದು ಅವಮಾನಕ್ಕೊಳಗಾಗಿದೆಯೋ, ದೇವರು ನಿನ್ನನ್ನು ಮೇಲೆತ್ತುವಂತ ಸಮಯವಾಗಿದೆ. ಹಲ್ಲೆಲೂಯ. ಆತನ ಮನಸ್ಸಿಟ್ಟರೆ ಒಂದು ಕ್ಷಣ ಸಾಕು ನಮ್ಮ ಜೀವಿತವನ್ನು ರೂಪಾಂತರ ಮಾಡಿಸಲಿಕ್ಕೆ. ದೇವರು ನಮ್ಮ ಜೀವಿತವನ್ನು ರೂಪಾಂತರ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯ. ಸೊ ಹಾಗೆ ನಾವು 19ನೇ ವಚನ ನೋಡೋಣ. 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಹಲ್ಲೆಲೂಯ. ಇಲ್ಲಿ ಒಂದು ನೋಡಿ, ಒಂದು ಸಾಮ್ಯವನ್ನು ದೇವರು ಹೇಳ್ತಾ ಇದ್ದಾರೆ, 6 ಇಕ್ಕಟ್ಟುಗಳಿಂದ ದೇವರು ನಿನ್ನ ಬಿಡಿಸಿದ್ರು, 7ನೇದು ಉಂಟಾದರೂ ಅದನ್ನ ನಿನ್ನ ತಪ್ಪಿಸುವರು. ಯಾಕಂದ್ರೆ ಅರ್ಥ ಏನಂದ್ರೆ, ನಾವು ಅನೇಕ ಸಾಕ್ಷಿಗಳನ್ನ ಕೇಳಿರ್ತೀವಿ, ದೇವರಲ್ಲಿ ಬಂದಾಗ ಅನೇಕ ಅದ್ಭುತಗಳಾಗಿರುತ್ತೆ, ಚಿಕ್ಕ ಪ್ರಾರ್ಥನೆ ಮಾಡಿರ್ತೀವಿ, ಅದ್ಭುತಗಳು ನಡೆದಿರುತ್ತೆ, ಏನೋ ಒಂದು ಕೇಳಿರ್ತೀವಿ, ಅದ್ಭುತ. ಸೊ ಇದೆಲ್ಲ ಅದ್ಭುತಗಳು ನೋಡಿ ದೇವರು ಇನ್ನೂ ಹೆಚ್ಚಾದ ನಂಬಿಕೆ ಇಡ್ತೀವಿ. ಆಗ ಒಂದು ಸಮಸ್ಯೆ ಬರುತ್ತೆ, ಅದು ಎಷ್ಟು ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, 7ನೇ ಸಮಸ್ಯೆ ಬರುತ್ತೆ. ಹಲ್ಲೆಲೂಯ. ಅದನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಲ್ಲ ದೇವರು, ಅದನ್ನ ತಪ್ಪಿಸ್ತೀನಿ ಅಂತ ಹೇಳಿಲ್ಲ ದೇವರು, ಬರುತ್ತೆ, ಆದ್ರೂ ನಾನು ನಿನ್ನ ತಪ್ಪಿಸ್ತೇನೆ. ಹಾಗಾದ್ರೆ ನಾವು 7ನೇ ಒಂದು ವಿಷಯದಲ್ಲಿ ನಾವು ಶೋಧನೆಗೆ ಒಳಗಾಗ್ತೇವೆ. ಆ 7ನೇ ವಿಷಯದಲ್ಲಿ ನಮ್ಮ ಕರ್ತನ ದೇವರು ಬಗ್ಗಿಸ್ತಾರೆ. ಆ 7ನೇ ವಿಷಯ ನಮ್ಮ ಮೊಂಡುತನ ದೇವರು ತೆಗೆದಾಕ್ತಾರೆ. ಆ 7ನೇ ವಿಷಯದಲ್ಲಿ ದೇವರಲ್ಲಿ ನಾವು ಹಠಮಾರಿತನವನ್ನು ಬಿಟ್ಟು ತಗ್ಗಿಸಲ್ಪಡುವವರಾಗಿ ದೇವರು ಮಾಡ್ತಾರೆ. ಆಗ ಆದಂತ ಕಷ್ಟಗಳು, ಇವತ್ತು ನೀವು ಅನೇಕರು ಅನುಭವಿಸ್ತಿರುವಂತ ಕಷ್ಟಗಳು, ಅನೇಕ ವಿಷಯಗಳಿಗೆ ಉತ್ತರ ಸಿಗದೇ ಇರುವುದು, ಅನೇಕ ಪ್ರಾರ್ಥನೆಗೆ ಇನ್ನೂ ಪ್ರಾರ್ಥನೆಯಾಗಿಯೇ ಅದಕ್ಕೆ ಉತ್ತರ ಸಿಗದೇ ಇರುವುದು, ಇವತ್ತು ದೇವರ ಅದರಿಂದ ಬಿಡಿಸುವಂತ ಸಮಯ ಬಂದಿದೆ. ಹಲ್ಲೆಲೂಯ. ಇವತ್ತು ಯಾರೆಲ್ಲ ನೋಡ್ತಾ ಇದ್ರು, ಕೇಳ್ತಾ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ಇವತ್ತು ಅದರಿಂದ ಬಿಡಿಸುವಂತ ಸಮಯ ಬಂದಿದೆ. ಆ ಸಮಯ ಯಾವ ತರವಾಗಿದೆ ಅಂತಂದ್ರೆ, ಅದೇ ಅಧ್ಯಾಯವನ್ನು ಹಾಗೆ ಕಂಟಿನ್ಯೂ ಮಾಡುವುದಾದರೆ, 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು, ಬರಗಾಲದಲ್ಲಿ ಮರಣದಿಂದಲೂ ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವೆನು. ಹಲ್ಲೆಲೂಯ. ಮರಣದಿಂದಲೂ ಬರಗಾಲದಿಂದಲೂ ಕತ್ತಿಯಿಂದಲೂ ನಿನ್ನ ಬಿಡಿಸುವೆ ಅಂತಂದ್ರೆ ದೇವರು. ಇವತ್ತು ನೀನು ಯಾವ ಪರಿಸ್ಥಿತಿಯಲ್ಲಿ ಕಷ್ಟಪಡ್ತಾ ಇದ್ದೀರೋ, ಹೌದು ಪ್ರಿಯ ದೇವ ಸ್ನೇಹಿತರೆ, ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಿನ್ನ ಸಮಸ್ಯೆಗಳು ಯಾವುದಿದೆಯೋ ಇವತ್ತು ದೇವರ ಎಲ್ಲದರಿಂದ ನಿನ್ನ ಬಿಡಿಸುವಂತ ಸಮಯ ಬಂದಿದೆ, ಎಲ್ಲದರಿಂದ ಬಿಡುಗಡೆ ಕೊಡುವಂತ ಸಮಯ ಬಂದಿದೆ. ನಿನ್ನ ಕಣ್ಣೀರಿಗೆ ಒಂದು ಬಿಡುಗಡೆ, ನಿನ್ನ ಕುಟುಂಬದ
ಸಮಸ್ಯೆಗೆ ಒಂದು ಬಿಡುಗಡೆ, ನಿನ್ನ ಹಾದುವಂತ ಪರಿಸ್ಥಿತಿಗೆ ಒಂದು ಬಿಡುಗಡೆ, ನಿನ್ನ ಅವಮಾನಕ್ಕೆ ಒಂದು ಬಿಡುಗಡೆ, ನಿನ್ನ ಸೇವೆಗೆ ಒಂದು ಬಿಡುಗಡೆ, ಎಲ್ಲಾ ವಿಧದ ದೇವರು ಬಿಡುಗಡೆ ಕೊಟ್ಟು ನಡೆಸುವವರಾಗಿದ್ದಾರೆ. ಹಲ್ಲೆಲೂಯ. ಯಾಕಂದ್ರೆ ಯಾವ ಆತನು ಗಾಯವನ್ನು ಮಾಡಿದನು ಆತನೇ ಆ ಗಾಯವನ್ನು ಕಟ್ಟುವವರಾಗಿದ್ದಾರೆ. ಯಾವ ದೇವರು ನಿನ್ನ ಬಗ್ಗಿಸ್ಬೇಕಂತ ಹೇಟನ್ನು ಕೊಟ್ಟರು, ಯಾವ ದೇವರು ನಿನ್ನನ್ನು ಬದಲಾಯಿಸಬೇಕಂತ ವಾಕ್ಯದ ಮೂಲಕ ಮಾತಾಡಿದ್ರು, ಅದೇ ದೇವರು ಹೇಳ್ತಾರೆ, ಇವತ್ತು ನಾನು ನಿನಗೆ ಬಿಡುಗಡೆ ಕೊಡುವಂತ ಸಮಯ ಬಂದಿದೆ. ನಿನ್ನನ್ನು ಎಲ್ಲ ಕಷ್ಟದಿಂದ ಬಿಡುಗಡೆ ಮಾಡಿ ಒಂದು ಆಶೀರ್ವಾದದಲ್ಲಿ ಕಾಲಿಡುವಂತೆ ಮಾಡುವಂತ ಸಮಯ ಬಂದಿದೆ. ಹಲ್ಲೆಲೂಯ. ಸೊ ಅದೇ ರೀತಿ ನಾವು ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯದಲ್ಲಿ 8ನೇ ವಚನ ನೋಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯದಲ್ಲಿ 8ನೇ ವಚನ ನೋಡಿಕೊಳ್ಳೋಣ. ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಯನ್ನು ಮನೆಯದವರಾಗಿರಬೇಡಿರಿ, ಯೆಹೋವನಿಗೆ ಅಧೀನರಾಗಿರಿ. ನಿಮ್ಮ ದೇವರಾದ ಯೆಹೋವನು ಸದಾಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ, ಆಗ ನಿಮ್ಮ ಮೇಲೆ ಇರುವ ಆತನ ಉಗ್ರ ಕೋಪವು ತೊಲಗಿ ಹೋಗುವುದು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ನಾವು ದೇವರ ಕೋಪದಿಂದ ತಪ್ಪಿಸ್ಕೋಬೇಕಾದ್ರೆ ನಾವು ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸುವವರಾಗಬೇಕು. ದೇವರ ಕೆಲಸದಲ್ಲಿ ನಾವು ಭಾಗಿಯಾಗುವವರಾಗಿರ್ಬೇಕು. ದೇವರ ಮಾತಿಗೆ ವಿಧೇಯರಾಗಿರಬೇಕು. ಹೀಗಿರುವುದರಿಂದ ದೇವರ ಕೋಪದಿಂದ ತಪ್ಪಿಸಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಹಲ್ಲೆಲೂಯ. ಅನೇಕರಿಗೆ ಗೊತ್ತಿಲ್ಲ, ಸಭೆಗೆ ಹೋಗ್ಬೇಕಂದ್ರೆ ಒಂದು ಕೇರ್ಲೆಸ್ ಮಾಡ್ತಾರೆ. ಸಭೆಗೆ ಹೋಗ್ಬೇಕಂದ್ರೆ ಏನಪ್ಪ ಮಾಡೋದು, ಆರಾಧನೆ ಎಲ್ಲ ಮುಗಿಲಿ ವಾಕ್ಯಕ್ಕೆ ಹೋಗೋಣ ಅಂತಾರೆ. ಕೆಲವರು ವಾಕ್ಯ ಎಲ್ಲ ಮುಗಿಲಿ, ಕೊನೆ ವಾಕ್ಯದ ಟೈಮಲ್ಲಿ ವಾಶ್ರೂಮ್ಗೆ ಹೋಗೋದು, ಎಲ್ಲಾದ್ರೂ ಹೋಗೋದು, ಅಲ್ಲಿ ಹೋಗೋದು, ಹೀಗೆ ಹೋಗಿ ಮಾಡೋದು, ಮೊಬೈಲ್ನ ತಿರುಗಿಸ್ತಾ ಇರೋದು, ಪೇಜ್ಗಳನ್ನ ತಿರುಗಿಸ್ತಾ ಇರೋದು, ಈ ತರ ಮಾಡ್ತಾ ಇರ್ತಾರೆ. ಕೊನೆ ಪ್ರಾರ್ಥನೆ ಇದ್ರೆ ಸಾಕಪ್ಪ, ಲಾಸ್ಟ್ ಬಂದೊಂದು ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕಪ್ಪ ಅಂತಾರೆ. ಅದಲ್ಲ, ನೀನು ಯಾವ ರೀತಿಯಲ್ಲಿ ಹೋಗ್ತೀವಿ ಪ್ರತಿ ಒಂದು ಕ್ಷಣವೂ ಅದು ನಿನಗೆ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯ. ಸೊ ಹಾಗೆ ರೀತಿಯಾಗಿ ನಾವು ಈ ತರ ಎಲ್ಲ ನಾವು ಮೊಂಡುತನವನ್ನು ಹಠಮಾರಿತನವನ್ನು ಬಿಟ್ಟು ದೇವರಿಗೆ ತಗ್ಗಿಸಿ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಾದ್ರೆ ನಮ್ಮ ಜೀವಿತದಲ್ಲಿ ಏನಾಗುತ್ತೆ ನಾವು ನೋಡೋಣವಾ? ಯಾವ ರೀತಿಯಾಗಿ ದೇವರ ಆಶೀರ್ವಾದ ಹೊಂದಿಕೋಬಹುದು. ಇವತ್ತು ನಾವು ನೋಡಿದ್ರಲ್ವಾ, ಹೌದಲ್ವಾ? ದೇವರು ಗಂಡನೆ ಕೊಡೋರು ದೇವರೇ ಆಗಿದ್ದಾರೆ, ತಿದ್ದಿಸೋರು ದೇವರೇ ಆಗಿದ್ದಾರೆ, ರೂಪಾಂತರ ಮಾಡಿಸೋರು ದೇವರೇ ಆಗಿದ್ದಾರೆ, ಅದನ್ನ ಬಿಡಿಸಿ ಕರ್ಕೊಂಬರೋರು ದೇವರೇ ಆಗಿದ್ದಾರೆ. ಹಲ್ಲೆಲೂಯ. ಇವತ್ತು ಎಲ್ಲದನ್ನ ಬಿಡುಗಡೆ ಮಾಡಿಕೊಂಡು ಬಂದಂತ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ನಾನು ಯಾವ ರೀತಿಯಾಗಿ ಆಶೀರ್ವದಿಸ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ವಚನ ನಾವು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿ ಕೊಟ್ಟು ನಡೆದರೆ ಆ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಹಲ್ಲೆಲೂಯ. ನಾವು ದೇವರ ಆಜ್ಞೆಗಳ ಕೈಗೊಂಡು ನಡೆದರೆ ನಮಗೆ ಶುಭವಾಗುವುದಂತೆ. ಹಲ್ಲೆಲೂಯ. ಯಾವ ತರ ಶುಭವಾಗುವುದು, ಯಾವ ತರ ದೇವರು ನಮ್ಮನ್ನು ನಡೆಸ್ತಾರೆ? 7ನೇ ವಚನ ನೋಡಿಕೊಳ್ಳೋಣ. ಅದರಲ್ಲೇ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆಯೂ ಯೆಹೋವನು ಮಾಡುವನು. ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಯಿಂದ ಓಡಿ ಹೋಗುವರು. ನಿಮ್ಮ ಕನಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಹಲ್ಲೆಲೂಯ. ನಿಮಗೆ ವಿರೋಧವಾಗಿ ಬಂದಂತ ಶತ್ರು ಒಂದು ಭಾಗದಿಂದ 7 ಭಾಗದಲ್ಲಿ ಓಡಿ ಹೋಗುವಂತೆ. ಒಂದು ಭಾಗದಲ್ಲಿ ಶತ್ರು ಬಂದಿರ್ಬೋದು, ಒಂದು ಡೋರಿನ ಶತ್ರು ಬಂದಿರ್ಬೋದು, ಆದರೆ 7 ರೀತಿಯಲ್ಲಿ ಹೋದಾಗ 7 ಆಶೀರ್ವಾದ ಡೋರ್ಗಳು ನಿಮಗೆ ತೆರೆಯಲ್ಪಡ್ತಾ ಇದೆ. ಹಲ್ಲೆಲೂಯ. ಅಲ್ಲಿ ದೇವರು ಒಂದು ಸಮಯವನ್ನು ಹೇಳಿದೆ ಏನಂತ ಹೇಳಿ, 6 ಸಮಸ್ಯೆಗಳ ಇಕ್ಕಟ್ಟಿನಿಂದ ಬಿಡಿಸಿದೆ, 7 ಇಕ್ಕಟ್ಟಲ್ಲಿ ಬರಬಹುದು, ಅದನ್ನು ತಪ್ಪಿಸ್ತೇನೆ ಅಂತಂದಲ್ಲ. ಅದೇ ಈ 7 ಡೋರ್ಗಳ ದೇವರು ತೆರೆದಾಗ 7 ವಿಧವಾದ ಆಶೀರ್ವಾದ ನಿನ್ನ ಹುಡುಕಿ ಬರ್ಲಿಕ್ಕಿದೆ. ಹಲ್ಲೆಲೂಯ. ಯಾವಾಗ ದೇವರ ವಾಕ್ಯಕ್ಕೆ ನೀನು ಅಧೀನರಾಗ್ತೀಯೋ, ಯಾವಾಗ ನಿನ್ನ ಮೊಂಡುತನವನ್ನು ಬಿಡ್ತೀಯೋ, ಯಾವಾಗ ನೀನು ಹಠಮಾರಿತನವನ್ನು ಬಿಟ್ಟು ದೇವರಿಗೆ ತಗ್ಗಿಸಲ್ಪಡ್ತೀಯೋ, ದೇವರು ಹೇಳ್ತಾರೆ ಒಂದು ವಿಧವಾಗಿ ಶತ್ರು ಬಂದಿರ್ತಾನೆ, ಹೋಗುವಾಗ ಅವನು ಒಂದು ವಿಧವಾಗಿ ಹೋಗಲ್ಲ, 7 ಭಾಗವಾಗಿ ಹೋಗ್ತಾನೆ. 7 ಭಾಗದ ಡೋರ್ಗಳು ನಿನಗಾಗಿ ಆಶೀರ್ವಾದವಾಗಿ ಮಾರ್ಪಡ್ತಾ ಇದೆ. ಹಲ್ಲೆಲೂಯ. ಯಾವಾಗ ದೇವರು ನಮಗೆ ಕಾರ್ಯ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಉನ್ನತವಾಗಿ ಆಶೀರ್ವದಿಸ್ತಾರೆ. ಸೊ ನಮ್ಮ ಕನಜಗಳು ಯಾವಾಗಲೂ ತುಂಬಿರುತ್ತಂದ್ರೆ ನಿಮ್ಮ ಜೀವಿತದಲ್ಲಿ ಯಾವುದೇ ಕುಂದು ಕೊರತೆಗಳು ಬರಲ್ಲ, ನಿಮ್ಮ ಕುಟುಂಬದಲ್ಲಿ ಕಷ್ಟ ಕಣ್ಣೀರುಗಳು ಬರಲ್ಲ, ಊಟಕ್ಕಾಗ್ಲಿ, ಬಟ್ಟೆಗಾಗ್ಲಿ, ಶಾಂತಿ ಸಮಾಧಾನಕ್ಕಾಗ್ಲಿ, ಆರೋಗ್ಯಕ್ಕಾಗ್ಲಿ ಯಾವ ಕೊರತೆನೂ ಬರೋದಿಲ್ಲ. ಪ್ರತಿ ಒಂದನ್ನು ದೇವರು ತುಂಬಿಸುವವರಾಗಿರ್ತಾರೆ, ಪ್ರತಿ ಒಂದನ್ನು ದೇವರಿನ ಕೈಯನ್ನು ಹಿಡಿದು ನಡೆಸುವವರಾಗಿರ್ತಾರೆ. ಹೌದಲ್ವಾ? ಇವತ್ತು ನಮ್ಮ ದೇವರು ಇಷ್ಟು ಒಳ್ಳೆ ಮಾತನ್ನ ಕೊಟ್ಟಿದ್ದಾರೆ. ನಿಮ್ಮ ವಿರೋಧವಾಗಿ ಬರೋದ ಶತ್ರು ಓಡಿ ಹೋಗೋದು. ಇಷ್ಟು ದಿನ ಶತ್ರು ಬಾಧೆಯಲ್ಲಿ ಒಳಗಾಗಿದ್ದೀರಾ, ಸಾಲಕ್ಕೆ ಒಳಗಾಗಿದ್ದೀರಾ, ಕಷ್ಟಕ್ಕೆ ಒಳಗಾಗಿದ್ದೀರಾ, ದುಃಖದಲ್ಲಿ ಒಳಗಾಗಿದ್ದೀರಾ, ಯಾವ ಬಿಸ್ನೆಸ್ ಅಲ್ಲಿ ಕೈ ಸಕ್ಸಸ್ ಆಗದೆ ಕಾಣ್ತಾ ಇದ್ದೀನಿ, ಕಷ್ಟವನ್ನೇ ನೋಡ್ತಾ ಇದ್ದೀನಿ, ಅನೇಕ ನಾಪಸ್ವರಗಳು, ಅನೇಕ ಜನಗಳ ಹಿಂದೆ ಮಾತುಗಳು, ಚುಚ್ಚು ಮಾತುಗಳು, ನೋವುಗಳು, ಅವಮಾನಗಳು, ಕಣ್ಣೀರುಗಳಂತ ನೀವು ವೇದನೆ ಪಡ್ತಾ ಇದ್ದೀರಾ. ಇವತ್ತು ದೇವರನ್ನ ನೋಡಿ ಹೇಳ್ತಾ ಇದ್ದಾರೆ, ಒಂದು ವಿಧವಾಗಿ ಶತ್ರು ಬಂದಿನ ಬಾಧಿಸಿರ್ಬೋದು, ಒಂದು ವಿಧವಾಗಿ ಬಂದು ಶೈತಾನಿನ ಜೀವಿತದ ಅಧಿಕಾರಗಳ ಮಾಡಿರ್ಬೋದು. ಇವತ್ತು ನಿನ್ನ ಮೊಂಡುತನ ನೀನು ಬಿಡುವುದಾದರೆ, ನಿನ್ನ ಪಶ್ಚಾತ್ತಾಪ ಹೃದಯಕ್ಕೆ ಮನ ತಿರುಗುವುದಾದರೆ, ನಿನ್ನ ಹಠಮಾರಿತನವನ್ನು ಬಿಟ್ಟು ದೇವರಿಗೆ ತಲೆ ತಗ್ಗಿಸುವುದಾದರೆ ದೇವರು ಹೇಳ್ತಾರೆ
7 ವಿಧವಾದ ಆಶೀರ್ವಾದ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿನ್ನ ಕನಸುಗಳು ತುಂಬಿರುವಂತೆಯೋ ನೀನು ಎಲ್ಲಾ ತರದ ಶುಭವನ್ನು ಕಾಣುವಂತೆ ದೇವರು ನಿನ್ನ ಆಶೀರ್ವದಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಓದಲ್ವಾ ದೇವ ಮಕ್ಕಳೇ, ದೇವರು ಇವತ್ತು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ನಿನಗೆ ಸಮಯ ಆರಂಭವಾಯಿತು, ನಿನ್ನ ಗಾಯವನ್ನು ಕಟ್ಟುವಂತ ಸಮಯ ಬಂದಾಯಿತು, ನಿನ್ನ ಜೀವಿತದ ಭವಿಷ್ಯವನ್ನು ರೂಪಿಸುವಂತ ಸಮಯ ಬಂದಾಯಿತು. ಇಷ್ಟು ದಿನ ಪಟ್ಟಂತ ನೋವು, ಸಮಸ್ಯೆ, ಕಷ್ಟ, ಕಣ್ಣೀರು, ದುಃಖ, ವೇದನೆ, ಅವಮಾನ, ನಿಂದನೆ, ಸಾಲ ಎಲ್ಲದಕ್ಕೊಂದು ಬಿಡುಗಡೆಯ ದಿನವಾಗಿದೆ. ಹಲ್ಲೆಲೂಯಾ. ಇವತ್ತು ದೇವರಿನ ಪ್ರಕಾಶ ನಿನ್ನ ಮೇಲೆ, ನಿನ್ನ ಕುಟುಂಬದ, ನಿನ್ನ ಮಕ್ಕಳ ಮೇಲೆ, ಭವಿಷ್ಯದ ಮೇಲೆ, ನಿನ್ನ ಸೇವೆಯ ಮೇಲೆ ಇಳಿದು ಬರಲಿಕ್ಕಿದೆ. ಹಲ್ಲೆಲೂಯಾ. ದೇವರ ಆತ್ಮನು ಕಟ್ಟುವವನಾಗಿದ್ದಾನೆ. ಕಟ್ಟುವವನ ಕಣ್ಣುಗಳು ನಿನ್ನ ಮೇಲೆ ಬಿದ್ದಿದೆ, ಕಟ್ಟುವವನ ಕಣ್ಣುಗಳಿನ ಕುಟುಂಬದ ಮೇಲೆ ಬಿದ್ದಿದೆ, ಕಟ್ಟುವವನ ಕಣ್ಣುಗಳಿನ ಸೇವೆಯ ಮೇಲೆ ಬಿದ್ದಿದೆ, ಕಟ್ಟುವವನ ಕಣ್ಣುಗಳಿನ ಬಿಸ್ನೆಸ್ ಮೇಲೆ ಬಿದ್ದಿದೆ. ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಇವತ್ತಿಂದ ಸಫಲವಾಗುವೆ, ಆಶೀರ್ವಾದನ ಹೊಂದಿಕೊಳ್ಳುವೆ. ಯಾವುದೇ ರೀತಿಯಲ್ಲಿ ಒಂದು ದೇವರ ಒಂದು ಆಶೀರ್ವಾದದಿಂದ ಹಿಂಬಾಲಿಸುವುದು. ಹಲ್ಲೆಲೂಯಾ. ನಂಬುವಂತ ಪ್ರತಿಯೊಬ್ಬರು ಇರುವಂತ ಜಾಗದಲ್ಲಿ ನೀವು ಎದ್ದು ನಿಂತು ಪ್ರಾರ್ಥನೆ ಮಾಡ್ತೀರ ಅಥವಾ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀರ, ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡ್ತೀರ ಬೇಕಾಗಿಲ್ಲ. ನೀವು ಪೂರ್ಣ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ಸ್ವಾಮಿ ಇಷ್ಟು ದಿನ ನನ್ನ ಮೊಂಡುತನದಲ್ಲಿ ಜೀವಿಸಿದೆ ಸ್ವಾಮಿ, ಇಷ್ಟು ದಿನ ವಾಕ್ಯ ಗೊತ್ತಿದ್ರು ಅದಕ್ಕೆ ತಗ್ಗಿಸಿ ನಡೆದಿಲ್ಲ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಜೀವ ಉಂಟು ಗೊತ್ತಿತ್ತು, ಆದರೆ ಅದನ್ನು ಕೈಗೊಂಡು ನಡಿಬೇಕನ್ನೋದನ್ನ ಮರ್ತು ಬಿಟ್ಟಿದೆ ಸ್ವಾಮಿ. ನನ್ನ ಹಠಮಾರಿತನ ನಾನು ಇವತ್ತು ಬಿಡ್ತೇನೆ, ನನ್ನ ಮೊಂಡುತನ ನಾನು ಇವತ್ತು ಬಿಡ್ತೇನೆ, ನನ್ನಲ್ಲಿ ನಾನು ಬಗ್ಗಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದೀನಿ. ನಾನು ಎಲ್ಲಿ ಬದಲಾಗಬೇಕು ನನ್ನ ಬದಲಾಯಿಸು ಸ್ವಾಮಿ, ಎಲ್ಲಿ ಜಜ್ಜಬೇಕು ನನ್ನ ಜಜ್ಜಿಸು ಸ್ವಾಮಿ, ಎಲ್ಲಿ ನಾನು ರೂಪಿಸಬೇಕಲ್ಲಿ ರೂಪಿಸು ಸ್ವಾಮಿ, ಎಲ್ಲಿ ಬಗ್ಗಿಸ್ಬೇಕು ನೀನು ಬಗ್ಗಿಸು ಅಂತ ನೀವು ಒಪ್ಪಿಸಿಕೊಟ್ಟಿದ್ದಾರೆ. ನನ್ನೊಂದಿಗೆ ಸೇರಿ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಕರ್ತನೆ, ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆಪ್ಪ. ಹೌದು ಸ್ವಾಮಿ, ಅನೇಕ ವಿಧವಾದ ಕಷ್ಟಗಳು ಸ್ವಾಮಿ, ನಾನಾ ವಿಧವಾದ ರೋಗಗಳು ಸ್ವಾಮಿ, ನಾನಾ ವಿಧವಾದ ಶೋಧನೆಗಳು ಸ್ವಾಮಿ. ಅಪ್ಪ ಎಲ್ಲಿ ಬೀಳ್ತಾ ಇದ್ದಾರೆ, ಎಲ್ಲಿ ಎದ್ದೋಳ್ತಾರೆ ಗೊತ್ತಿಲ್ಲ, ಒಂದು ಅನೇಕಪ್ಪ ನಿಲುವಿನ ಪ್ರಶ್ನೆಗಳು ಸ್ವಾಮಿ. ರಜ ಏನಾಗ್ತದೆ ನಮ್ಮ ಜೀವಿತದಲ್ಲಿ, ಏನಾಗ್ತದೆ ನಮ್ಮ ಭವಿಷ್ಯದಲ್ಲಿ, ದೇವರು ನಮ್ಮನ್ನು ನೋಡಿ ಬಿಟ್ಟಿದ್ದಾರೋ, ದೇವರು ನಮ್ಮನ್ನು ಮರೆತಿದ್ದಾರೋ ಅನ್ನೋ ಒಂದು ಪ್ರಶ್ನೆಗಳು ಸ್ವಾಮಿ. ಕರ್ತನೆ, ಇವತ್ತು ಎಲ್ಲದಕ್ಕೂ ಬಿಡುಗಡೆ ಕೊಡ್ಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಸ್ವಾಮಿ. ಹೌದಪ್ಪ, ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಒಪ್ಪಿಸಿಕೊಳ್ಳೋಣ ಸ್ವಾಮಿ. ಗೊತ್ತಿದ್ದು ಗೊತ್ತಿಲ್ಲದೆ ನಾನು ಇನ್ನೂ ಯಾವ ಜಾಗದಲ್ಲಿ ಬದಲಾಗದೆ, ನನ್ನ ಮೊಂಡುತನದಲ್ಲೂ, ನನ್ನ ಅಪ್ಪ ಪಶ್ಚಾತ್ತಾಪ ಹೃದಯ ಇಲ್ಲದೆಯೋ, ಹಠಮಾರಿತನದಲ್ಲೂ, ನಿನ್ನ ವಾಕ್ಯಕ್ಕೆ ವಿಧೇಯನಾಗದೆಯೋ, ಬೊಗ್ಗದವನಾಗಿದೆಯೋ, ನಿನ್ನ ಆಜ್ಞೆಗಳ ಮೀರಿ ನಡೆದವನಾಗಿದೆಯೋ, ದಯವಿಟ್ಟು ಕ್ಷಮಿಸಪ್ಪ. ಇವತ್ತು ನನ್ನ ಕುಟುಂಬವನ್ನು ಕನಿಕರಿಸು, ನನ್ನ ಜೀವಿತವನ್ನು ಕನಿಕರಿಸು, ನನ್ನ ಭವಿಷ್ಯವನ್ನು ಕನಿಕರಿಸು. ಎಸ್ ಲಾರ್ಡ್, ದೇವ ಪ್ರಸನ್ನತೆ ನಿಮ್ಮ ಮೇಲೆ ಬರ್ತಾ ಇದೆ. ದೇವರಾತ್ಮ ನಿಮ್ಮನ್ನು ಮುಟ್ತಾ ಇದ್ದಾರೆ. ಯಾರೋ ಒಬ್ರು ಹೃದಯಕ್ಕೆ ತುಂಬಾ ಗಾಯಪಟ್ಟು, ಸ್ವಾಮಿ ನನಗೆ ಇವತ್ತು ಬಿಡುಗಡೆ ಬೇಕಪ್ಪ, ನನ್ನ ಮೊಂಡುತನವಾಗಿದ್ದೇನಪ್ಪ, ಹೌದು ನಾನು ಬದಲಾಯಿಸ್ಕೊಂಡಿಲ್ಲಪ್ಪ ಅಂತ ಹೇಳ್ತಾ ಇದ್ದೀರಾ ಸಹೋದರ ಸಹೋದರಿ. ನಿಮ್ಮ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ. ಇವತ್ತೇ ಸೈತಾನನ ಕರಗಳು ನಿಮ್ಮ ಮೇಲೆ ಬಿಟ್ಟು ಹೋಗ್ತಾ ಇದೆ. 7 ರೀತಿಯಾದ ಡೋರ್ಗಳು, ಆಶ್ರಯದ ಡೋರ್ಗಳು ನಿಮಗಾಗಿ ತೆರೆಯಲ್ಪಡ್ತಾ ಇದೆ. ನಾನು ನೋಡ್ತಾ ಇದ್ದೆ ರಿಷಭಲ ದೋಮರ ಶಕಿದೋಮಲಂದರ ರಥಶರಭ. ದೇವ ಪ್ರಸನ್ನತೆ ಬರ್ತಾ ಇದೆ. ರೈಟ್ ನಾವು ರಿಸೀವ್ ಮಾಡಿ ಶೋಧನೆಗೊಳಗಾಗಿ ಸಾಕಾಗಿದೆ, ಅವಮಾನಗೊಳಗಾಗಿ ಸಾಕಾಗಿದೆ. ಯಾರೋ ಒಬ್ರು ತುಂಬಾ ಸಾಲದಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಸಾಕಾಗಿದೆ, ಹೇಗೆ ಸಾಲ ಆಯ್ತು ನನಗೆ ಗೊತ್ತಿಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಶತ್ರುವಿನ ಜೀವಿತದಲ್ಲಿ ಬಂದು ಸೇರಿದಾನ, ನೀನು ಒಪ್ಪಿಸಿಕೊಡು. ದೇವರೇ, ನನ್ನ ಮೊಂಡುತನವನ್ನ ಬಿಡ್ತೇನೆ, ನನ್ನ ಹಠಮಾರಿತನವನ್ನ ಬಿಡ್ತೇನೆ, ನಾನು ನಿನಗೆ ತಲೆ ಬಗ್ಗಿಸ್ತೇನೆ ಸ್ವಾಮಿ ಅಂತ ಒಪ್ಪಿಸಿಕೊಳ್ಳಿ ಈ ಸಮಯದಲ್ಲಿ. ಎಸ್ ಲಾರ್ಡ್, ಕರ್ತನೆ ಬೇಡುವಂತ ಪ್ರತಿಯೊಬ್ಬರಿಗೂ ಬಿಡುಗಡೆ ಮಾಡುವ ದೇವನು ಅಪ್ಪ. ಕರ್ತನೆ, ನೀನು ಕನಿಕರವುಳ್ಳ ದೇವನಾಗಿದೆ ಸ್ವಾಮಿ. ಅಪ್ಪ, ಧರ್ಮೋಪದೇಶ ಕಾಂಡ 28 1ರಿಂದ 14 ಸ್ವಾಮಿ, ಏನೆಲ್ಲ ಆಶೀರ್ವಾದಗಳಿದೆಯೋ ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದ ಕರ್ತನೆ. ಅವರ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ಬಡತನಗಳು, ದರಿದ್ರತನಗಳು ಯೇಸು ನಾಮದಲ್ಲಿ ನೀಗಿ ಹೋಗ್ಲಿ ರಕ್ಷಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಸರ್ಪದ ಕಟ್ಟೆ ಹೊರಬ ಯೇಸುವಿನ ನಾಮದಲ್ಲಿ. ಮೊಂಡುತನದ ನಿಮಿತ್ತವಾಗಿ ಅನೇಕರ ಮೇಲಿರುವಂತಹ ಶಾಪದ ಕಟ್ಟೆಗಳು ಮುರಿಯಲ್ಪಡ್ತದೆ. ಎಲ್ಲ ಸರ್ಪದ ಕಟ್ಟೆಗಳು, ಮಾಟ ಮಂತ್ರದ ಕಟ್ಟೆಗಳು ಹೊರಬರ್ತದೆ ಯೇಸುವಿನ ನಾಮದಲ್ಲಿ. ಹೊರಬ ಇದನ್ನು ನೋಡ್ತಾ ಇರುವಾಗಲೇ ದೇವ ಪ್ರಸ್ತುತ ಅವರ ಮೇಲೆ ಛಳಿಸಲ್ಪಡಲಿ. ಕಶಲ ಮರದರವ. ಓ ದೇವ ಪ್ರಸ್ತುತದಲ್ಲಿ ಅವರೆಲ್ಲ ಕಟ್ಟುಗಳು ಕಳಿಚಿ ಬೀಳಲ್ಪಡಲಿ, ಎಲ್ಲ ಛೈಗಳು ಬೀಳಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಸ್, ಬಾಯಿ ತೆಗೆದು ಹೇಳಿ, ಮೊಂಡುತನದ ನಿಮಿತ್ತವಾಗಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡೋದ ಸರ್ಪವೇ, ನನ್ನ ಜೀವಿತದಲ್ಲಿ ಕಾರ್ಯ ಮಾಡೋದ ಮಾಟ ಮಂತ್ರವೇ, ನನ್ನ ಬಿಟ್ಟು ಹೊರಗೆ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡ್ರಿ. ಬಾಯಿಗಳು ತೆಗೆದು ಹೇಳಿ, ಎಸ್ ಎಸ್, ನಾನು ಯೇಸು ನಾಮದಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ತದೆ. ಯೇಸು ನಾಮದಲ್ಲಿ ನನ್ನ ಗಾಯಗಳು ಕಟ್ಟಲ್ಪಡ್ತದೆ. ಯೇಸು ನಾಮದಲ್ಲಿ ನನಗೆ 7 ಡೋರ್ಗಳು ತೆರೆಯಲ್ಪಡ್ತಾ ಇದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗ್ತದೆ. ಓ ಥ್ಯಾಂಕ್ ಯು ಲಾರ್ಡ್. ದೇವ ಪ್ರಸನ್ನತೆ ಇಳಿದು ಬರ್ತಾ ಇದೆ. ಯಾರೋ ಒಬ್ಬರಿಗೆ ಆಗಗಲಂತ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ನಾನು ಬದುಕಿರಬಾರ್ದು ಅಂತ ಹೇಳ್ತಾ ಇದ್ದೀರಾ. ಇವತ್ತು ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಬಂದು, ಆತ್ಮಹತ್ಯೆ ದುರಾತ್ಮವೇ ಆ ಮಗಳ ಜೀವಿತ ಬಿಟ್ಟು ಹೊರಗೆ ಯೇಸುವಿನ ನಾಮದಲ್ಲಿ. ಓ ಥ್ಯಾಂಕ್ ಯು ಲಾರ್ಡ್. ಸೇವೆಯಲ್ಲಿ ಸೋತೋಗಿದ್ದೀನಿ, ಸೇವೆ ಮಾಡಕ್ಕೆ ಆಗ್ತಾ ಇಲ್ಲ, ನಾನು ಎಲ್ಲರೂ ನನ್ನ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ನಿನ್ನ ಒಂದು ಗರ್ವವನ್ನು ಮುರಿದುಕೋ, ನಿನ್ನ ಆತ್ಮಿಕ ವಾಕ್ಯದ ಗರ್ವವನ್ನು ಮುರಿದುಕೋ. ಎಲ್ಲ ಗೊತ್ತಿದೆ ಅನ್ಕೋಬೇಡ. ದೇವರ ಬಿಡುಗಡೆಯನ್ನು ಒಪ್ಪಿಸಿಕೊಳ್ಳು, ದೇವರ ತಗ್ಗಿಸಿಕೋ ಎಂಬುದಾಗಿ ದೇವರು ವಾಗ್ದಾನ ಹೇಳ್ತಾರೆ. ಯಾರಿಗೆ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಅದೇ ಯಾರೋ ಸೇವಕರಿಗೆ ದೇವರು ಮಾತಾಡ್ತಾ ಇದ್ದಾರೆ. ಯಾರೋ ಸೇವಕರಿಗೆ ಮಾತಾಡ್ತಾರೆ, ನಿನ್ನ ಮೊಂಡುತನವನ್ನ ಬಿಡು, ಸೇವೆ ಮಾಡೋದ್ರಲ್ಲಿ ಒಪ್ಪಿಸಿಕೊಳ್ಳು, ದೇವರಾಗ ನಿನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾನೆ. ಹಲ್ಲೆಲೂಯಾ.
ಥ್ಯಾಂಕ್ ಯು ಲಾರ್ಡ್. ಓ ಥ್ಯಾಂಕ್ ಯು. ಅನೇಕರ ಸ್ಕಿನ್ ಪ್ರಾಬ್ಲಮ್, ಎಸ್, ಅನೇಕರಿಗೆ ಚರ್ಮ ರೋಗಗಳು, ತೊಂದರೆಗಳಾಗಿದೆ. ದೇವರು ಇವತ್ತು ಮುಟ್ತಾ ಇದ್ದಾರೆ. ಆ ಸ್ಕಿನ್ ಪ್ರಾಬ್ಲಮ್ ಏನಕ್ಕೆ ಬಂದಿದೆ ಅಂದ್ರೆ ಅಟ್ಟತನದಿಂದಲೂ ಮೊಂಡುತನದಿಂದಲೂ ಬಂದಿದೆ. ಇವತ್ತು ದೇವರನ್ನ ತೆಗೆದಾಕ್ತಾ ಇದ್ದಾರೆ. ಯೇಸುವಿನ ನಾಮದ ಸ್ವಸ್ಥ ಆಗ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ಅನೇಕರಿಗೆ ಡೈಜೆಷನ್ ಆಗದೆ, ಅಸಿಡಿಟಿ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಕಷ್ಟಪಡ್ತಾರೆ. ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ದುರಾತ್ಮ ಯೇಸು ನಾಮದಲ್ಲಿ ಹೊರಬರ್ತಾ ಇದೆ, ಯೇಸುವಿನ ನಾಮದಲ್ಲಿ. ಓ ಥ್ಯಾಂಕ್ ಯು ಲಾರ್ಡ್. ರಿಕಶಲವ ರೋಕೋ ಮಲಂದರವ. ದೇವರ ವಾಕ್ಯಗೆ ವಿಧೇಯನಾಗಿ ಒಪ್ಪಿಸಿಕೊಡು. ರಿಕಶರಬ. ಯಾರೊಬ್ರು ಸಹೋದರಿ ನೋಡ್ತಾ ಇದ್ರ, ದೇವರು ನನ್ನ ಹೆಸರು ಹೇಳ್ತಾರ, ನನ್ನ ಹೆಸರು ಮಾತಾಡ್ತಾರ ಅಂತ. ಥ್ಯಾಂಕ್ ಯು ಲಾರ್ಡ್. ದೇವರು ನಿಮಗೆ ಹೇಳ್ತಾ ಇದ್ದಾರೆ. ಕವಿತಾ ಅಂತ ಯಾರು ಗೊತ್ತಿಲ್ಲ, ಅವ್ರೊಬ್ರು ಇದನ್ನ ನೋಡ್ತಾ ಇದ್ರ, ದೇವರು ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ನಿಮ್ಮ ಬಾಳಿನ ಎಲ್ಲ ಚೈನ್ಗಳು, ಬಂಧನಗಳು ಬ್ರೇಕ್ ಆಗ್ತದೆ ಯೇಸುವಿನ ನಾಮದಲ್ಲಿ. ಸಹೋದರಿ ಕವಿತಾ ನಿಮ್ಮನ್ನ ದೇವರು ಮುಟ್ತಾ ಇದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಬ್ರದರ್ ಕುಮಾರ್ ನಿಮ್ಮನ್ನ ದೇವರು ಮುಟ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ರಿಕಶೋ ಲೋಬಾಲ. ಎಸ್ ಎಸ್, ದೇವರ ಕುಮಾರನ ಬ್ರದರ್ನ ಮುಟ್ತಾ ಇದ್ದಾರೆ. ಆತ ನಾವು ದೇವರು ಹೇಳ್ತಾರೆ ನಿನ್ನ ಉನ್ನತ ಸ್ಥಾನಕ್ಕೆ ತರ್ತಾ ಇದ್ದೀವಿ, ನಾವು ಅವಮಾನಗಳನ್ನು ತಪ್ಪಿಸ್ತಾರೆ ಎಂಬುದೇ ಹೇಳ್ತಾರೆ. ಥ್ಯಾಂಕ್ ಯು. ಯಾರೋ ಒಬ್ಬರು ರಾಜು ಅಂತ ದೇವರು ನಿಮ್ಮನ್ನ ಮುಟ್ತಾ ಇದ್ದಾರೆ. ನಿಮ್ಮ ಸೇವೆಯನ್ನು ಅಭಿವೃದ್ಧಿ ಮಾಡ್ತಾ ವಾಗ್ದಾನ ಕೊಡ್ತಾ ಇದ್ದಾರೆ. ಸಹೋದರ ರಾಜು, ನೀವೆಲ್ಲ ಇದ್ದು ನೀವು ಯಾವ್ದು ಚಿಕ್ಕ ಸೇವೆಯನ್ನ ಮಾಡ್ತಾ ಇದ್ದೀರಾ, ದೇವರು ಉನ್ನತ ಸೇವೆಯನ್ನು ಕರ್ಕೊಂಡು ಹೋಗ್ತಾ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್ ರಾಜು. ಯಾವುದೋ ಒಂದು ಸೇವಕ ರಾಜು ಅಂತ ದೇವರು ನಿಮ್ಮ ಮೇಲೆ ದೇವರ ಪ್ರಸನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಓ ರಕಶ ಲಾಬಾ ಬಾಬಾ. ಯಾವುದೊಂದು ಸಹೋದರಿ, ಎಸ್ ಎಸ್, ಒಂದು ಸಹೋದರಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಆರಾಧನಾ ನನ್ನ ಸಹೋದರ ದೇವರು ಮುಟ್ತಾ ಇದ್ದಾರೆ. ಆರಾಧನಾ ಸಹೋದರ ದೇವರು ಮುಟ್ತಾ ಇದ್ದಾರೆ. ದೇವರ ಪ್ರಸನ್ನತೆ ಬರ್ತಾ ಇದೆ. ಗೀತಾ ಅನ್ನೋ ಸಹೋದರ ದೇವರು ಮುಟ್ತಾ ಇದ್ದಾರೆ. ಯೇಸುವಿನ ನಾಮದ ಸಹೋದರಿ ಬಿಡುಗಡೆ ಆಗ್ತದೆ. ಗೀತಾ ಅನ್ನೋ ಸಹೋದರಿ ದೇವರು ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ತಾ ಇದ್ದಾರೆ. ನಿಮ್ಮ ಗರ್ಭಕೋಶ ಸಮಸ್ಯೆ ಬಿಡುಗಡೆ ಆಗ್ತದೆ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ಎಲ್ಲ ರೋಗಗಳು, ಕಾಲು ಎಳಿತಗಳ ನರಗಳ ವೀಕ್ನೆಸ್ ಯೇಸು ನಾಮದಲ್ಲಿ ತೆಗೆದುಕೊಂಡು ಬರ್ತಾ ಇದೆ ಯೇಸುವಿನ ನಾಮದಲ್ಲಿ. ರಿಕಬ ಶೋಮ ಲರಬ ರೆಕೆಬ ಲೋಥೋಮ ಲಂದರಬ ಬಾಬ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ರಕಶರಬ. ಯಾರೋ ಒಂದು ಸಹೋದರಿ, ಎಸ್, ಈಶ್ವರಿ ಅಂತ ಈ ವಾಕ್ಯನ ಒಂದು ಸಾಧಾರಣವಾಗಿ ನೋಡ್ತಾ ಇದ್ರ, ದೇವರಿಗೆ ಸಹೋದರಿ ಈಶ್ವರಿ ನಿಮ್ಮನ್ನ ದೇವರು ಮುಟ್ತಾ ಇದ್ದಾರೆ. ನೀವು ದೇವರಿಂದ ಆರಿಸಲ್ಪಟ್ಟಿದ್ರ, ದೇವರಿಂದ ಬಿಡುಗಡೆ ಹೊಂದಿಕೊಳ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗ್ತಾ ಇದೆ. ಕರ್ತನೆ, ನೋಡೋದ ಪ್ರತಿಯೊಬ್ಬರಿಗೂ ಬಿಡುಗಡೆ ಮಾಡಿ ಕರ್ತನೆ. ಅಪ್ಪ, ಈ ವಾಕ್ಯದ ಮೂಲಕ ಅನೇಕರ ಗಾಯಗಳು ಕಟ್ಟುವಾತನಾಗಿದೆ ಸ್ವಾಮಿ. ಈ ವಾಕ್ಯದ ಮೂಲಕ ಅನೇಕರ ಬಿಡುಗಡೆ ಹೊಂದಿಕೊಳ್ಳುತ್ತೆ ಪ್ರಾರ್ಥಿಸ್ತಾ ಇದ್ದಾರೆ ಕರ್ತನೆ. ಇದು ನೋಡೋದ ಪ್ರತಿಯೊಬ್ಬರ ಜೀವಿತ ಯೇಸು ನಾಮದಲ್ಲಿ ಇವತ್ತೇ ಬದಲಾಗಲಿ ಕರ್ತನೆ. ಅವರ ಚೈನ್ಗಳು, ಅವರ ಬಂಧನಗಳು, ಅವರ ಬೇಡಿಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಯಾರೊಬ್ಬರಿಗೆ ಅನೇಕ ದಿನ ತುಂಬಾ ತಲೆನೋವು, ಯೇಸು ನಾಮದಲ್ಲಿ ಇವತ್ತು ಆ ತಲೆನೋವು ಹೋಗ್ತದೆ. ಯೇಸು ನಮ್ಮ ಸ್ವಸ್ಥತೆ ಹೊಂದಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್ ಕರ್ತನೆ. ಅಪ್ಪ, ನೋಡಿದಂತ ಪ್ರತಿಯೊಬ್ಬನ ಆಶೀರ್ವದಿಸ್ತಾ ಇದ್ದಾರೆ ರಾಜ. ಅಪ್ಪ, ನಿನ್ನ ದಾಯಿನ ಕೃಪೆಯು ಎಲ್ಲರ ಮೇಲೆ ಇರಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ತಂದೆ ರಾಜನೇ. ಆಮೇನ್, ಆಮೇನ್, ಹಲ್ಲೆಲೂಯಾ. ಹೌದು ಪ್ರಿಯ ದೇವ ಸ್ನೇಹಿತರೆ, ಇವತ್ತು ದೇವರು ನಮ್ಮ ಗಾಯವನ್ನು ಕಟ್ಟುವವರಾಗಿದ್ದ. ಯಾವ ಸಮಸ್ಯೆಲಿದ್ರೂ ಭಯಪಡಬೇಡಿ, ಯಾವ ಕಣ್ಣೀರಿದ್ರೂ ಭಯಪಡಬೇಡಿ. ಇಷ್ಟು ದಿನ ಸಮಸ್ಯೆ ಇತ್ತ, ನಾಳೆನೇ ನಿಮ್ಮ ಆಶೀರ್ವಾದ ಸ್ಟಾರ್ಟ್ ಆಗಿದೆ. ಇದು ಈ ಕ್ಷಣವೇ. ಇದನ್ನು ನೋಡ್ತಾ ಇದ್ದಾಗ ನಿಮಗೆ ಬಿಡುಗಡೆ ಆಗಿದೆ. ಇವತ್ತು ಇನ್ನು ಮುಂದೆ ನೀವು ಕೈ ಇರುವಂಥ ಪ್ರತಿಯೊಂದು ಕೆಲಸ ಜಯ ನಿಮ್ಮದಾಗಿದೆ. ಹಲ್ಲೆಲೂಯಾ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.